ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣೆಯರಿಗೂ ಹಾಗೂ ಆನ್ಲೈನ್ ಅರಿವಿನ ಮನೆಯ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಇಂದು ಜಾಗತಿಕ ದಾರ್ಶನಿಕರು ಮತ್ತು ಸಿದ್ದರಾಮ ಎನ್ನುವ ವಿಷಯದ ಕುರಿತು ತಮ್ಮ ಅನುಭವವನ್ನು ನೀಡಲು ಡಾಕ್ಟರ್ ರಾಜಶೇಖರ್ ಬಿರಾದರ್, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯರಗಟ್ಟಿ, ಬೆಳಗಾವಿ ಜಿಲ್ಲೆ, ಇವರು ಆಗಮಿಸಿದ್ದಾರೆ. ಮೊದಲಿಗೆ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈಗ ವಚನ ಪ್ರಾರ್ಥನೆಯನ್ನು ಕುಮಾರಿ ಮಲ್ಲಿಕಾ ಕೆಂಗಲ್ರವರು ನಡೆಸಿಕೊಡಲಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಕಾಯಕ ತಪ್ಪಿದಡೆ ಸೈರಿಸಬಾರದು, ಕಾಯಕ ತಪ್ಪಿದಡೆ ಸೈರಿಸಬಾರದು, ವೃತ ತಪ್ಪಲೆಂತೋ ಸೈರಿಸಬಾರದು, ವೃತ ತಪ್ಪಲೆಂತೋ ಸೈರಿಸಬಾರದು, ಕಾಯಕ ತಪ್ಪಿದಡೆ ಸೈರಿಸಬಾರದು. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತಪ್ಪಿ ನುಡಿಯಲು ಬಾಯಿಗೆ ಮೂಲ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತಪ್ಪಿ ನುಡಿಯಲು ಬಾಯಿಗೆ ಮೂಲ. ವ್ರತಹೀನನ ನೆನೆಯಲು ನರಕಕ್ಕೆ ಮೂಲ, ವ್ರತಹೀನನ ನೆನೆಯಲು ನರಕಕ್ಕೆ ಮೂಲ. ಕರ್ಮಹರ ಕಾಳೇಶ್ವರ, ಕರ್ಮಹರ ಕಾಳೇಶ್ವರ. ಕಾಯಕ ತಪ್ಪಿದಡೆ ಸೈರಿಸಬಾರದು, ಕಾಯಕ ತಪ್ಪಿದಡೆ ಸೈರಿಸಬಾರದು, ವೃತ ತಪ್ಪಲೆಂತೋ ಸೈರಿಸಬಾರದು, ವೃತ ತಪ್ಪಲೆಂತೋ ಸೈರಿಸಬಾರದು, ಕಾಯಕ ತಪ್ಪಿದಡೆ ಸೈರಿಸಬಾರದು. ಧನ್ಯವಾದಗಳು. ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಕುಮಾರಿ ಮಲ್ಲಿಕಾ ಕೆಂಗಲ್ರವರಿಗೆ ಧನ್ಯವಾದಗಳು. ಇಂದು ಜಾಗತಿಕ ದಾರ್ಶನಿಕರು ಮತ್ತು ಸಿದ್ದರಾಮರ ಕುರಿತು ಉಪನ್ಯಾಸವನ್ನು ನೀಡಲಿರುವ ಡಾಕ್ಟರ್ ರಾಜಶೇಖರ್ ಬಿರಾದರ್ ರವರಿಗೆ ಧಾರವಾಡ, ಬೆಂಗಳೂರು ಹಾಗೂ ಕಲಬುರಗಿ ಬಸವ ಸಮಿತಿಗಳ ಪರವಾಗಿ ಹಾಗೂ ಬಸವ ಕೇಂದ್ರದ ಪರವಾಗಿ, ಇಲ್ಲಿ ನೆರೆದ ಶರಣೆಯರ ಪರವಾಗಿ ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇಂದು ಉಪನ್ಯಾಸವನ್ನು ನೀಡಲಿರುವ ಡಾಕ್ಟರ್ ರಾಜಶೇಖರ್ ಬಿರಾದರ್ ರವರು ಕಳೆದ ವರ್ಷ 4 ನವೆಂಬರ್ 2023 ನಮ್ಮ ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮದ ಮೂಲಕ ಡಾಕ್ಟರ್ ದಯಾನಂದ ನೂಲಿ ವಿರಚಿತ ಮರುಳ ಶಂಕರ ದೇವರು ಕೃತಿಯ ಪರಿಚಯದ ಕುರಿತು ಉಪನ್ಯಾಸವನ್ನು ನೀಡಿದ್ದರು. ಆಗ ಇವರ ಪರಿಚಯವನ್ನು ನಿಮಗೆ ಸಿಕ್ಕಿದೆ. ಆದರೂ ಅವರ ಪರಿಚಯವನ್ನು ನಾನು ಮಾಡಲು ಪುನಃ ಇಚ್ಛಿಸುತ್ತೇನೆ. ಡಾಕ್ಟರ್ ರಾಜಶೇಖರ್ ಬಿರಾದರ್ ರವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬೊನ್ನಾಳದಲ್ಲಿ ಜನಿಸಿದರು. ಇವರು MA ಮತ್ತು BEd ಪದವಿಯನ್ನು ಪಡೆದಿದ್ದಾರೆ. ಶಿವರಾಮ್ ಕಾರಂತ್ ಹಾಗೂ ರವೀಂದ್ರನಾಥ್ ಠಾಕೂರರ ಕಾದಂಬರಿಗಳಲ್ಲಿ ಆಧುನಿಕತೆ, ತೌಲನಿಕ ಅಧ್ಯಯನ ಎನ್ನುವ ವಿಷಯದ ಮೇಲೆ ಸಂಶೋಧನೆ ನಡೆಸಿ PhD ಪದವಿಯನ್ನು ಪಡೆದಿದ್ದಾರೆ. ಇವರು ಸಶಸ್ತ್ರ ಮೀಸಲು ಪೇದೆಯಾಗಿ, ಸಂಚಾರ ನಿರೀಕ್ಷಕರಾಗಿ, ಪ್ರಥಮ ದರ್ಜೆ ಸಹಾಯಕರಾಗಿ, ಪ್ರಾಂಶುಪಾಲರಾಗಿ, ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಇವರು 2017ರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯರಗಟ್ಟಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಕೆಲವು ಸಾಹಿತ್ಯ ಆಸ್ವಾದನೆ, ಕರಿಯು ಕನ್ನಡಿಯೊಳಗೆ,
ಸಾಮಾನ್ಯರಲ್ಲಿ ಅಸಾಮಾನ್ಯ, ಮರೆತು ಹೋದ ಸ್ವಾತಂತ್ರ್ಯ ವೀರ, ಮರು ಓದು, ನವ್ಯ ಸಾಹಿತ್ಯ ಎನ್ನುವ ಕೃತಿಗಳನ್ನು ರಚಿಸಿದ್ದಾರೆ. ಇವರು ರಾಷ್ಟ್ರ, ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ 35 ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆಯನ್ನು ಸಹ ಮಾಡಿದ್ದಾರೆ. ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ 70ಕ್ಕೂ ಹೆಚ್ಚು ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸವನ್ನು ನೀಡುತ್ತಾ ಬಂದಿದ್ದಾರೆ. ಇವರಿಗೆ ಸಾಹಿತ್ಯ ಆಸ್ವಾದನೆ ಕೃತಿಯು 2019ನೇ ಸಾಲಿನ ಕನ್ನಡ ಪುಸ್ತಕ ಪ್ರಾಧಿಕಾರದ ಯುವ ಚೊಚ್ಚಲ ಕೃತಿಯ ಅನುವಾದಕ್ಕೆ ಆಯ್ಕೆಯಾಗಿದೆ. ಇವರಿಗೆ ಸಾಹಿತ್ಯ ರತ್ನ ಪ್ರಶಸ್ತಿ, ಶಿಕ್ಷಕ ರತ್ನ ಪ್ರಶಸ್ತಿ ದೊರಕಿದೆ. ಇವರು ಯರಗಟ್ಟಿ ತಾಲೂಕು 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಚಿಂತನಗೋಷ್ಠಿಯ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ದರು. ಕಲಬುರಗಿ ಜಿಲ್ಲಾ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಚಿಂತನಗೋಷ್ಠಿಯಲ್ಲಿ ಪ್ರಬಂಧ ಮಂಡನೆಯನ್ನು ಸಹ ಮಾಡಿದ್ದಾರೆ. ಹಾಗೆಯೇ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಿತ್ತೂರು ಉತ್ಸವ 2023ರಲ್ಲಿ ಪ್ರಬಂಧ ಮಂಡನೆಯನ್ನು ಸಹ ಮಾಡಿದ್ದಾರೆ. ಇದಿಷ್ಟು ಇವರ ಪರಿಚಯ. ಈಗ ಇವರನ್ನು ಜಾಗತಿಕ ದಾರ್ಶನಿಕರು ಮತ್ತು ಸಿದ್ದರಾಮ ಎಂಬುವ ವಿಷಯದ ಕುರಿತು ತಮ್ಮ ಉಪನ್ಯಾಸವನ್ನು ನೀಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಂಡುಂಡು ಜರಿದವನು ಯೋಗಿಯೇ, ಅಶನಕ್ಕೆ ಅಳುವವನು ಯೋಗಿಯೇ, ವ್ಯಸನಕ್ಕೆ ಮರಗುವವನು ಯೋಗಿಯೇ, ಆದಿ ವ್ಯಾಧಿಯುಳ್ಳವನು ಯೋಗಿಯೇ, ಯೋಗಿಗಳೆಂದಡೆ ಮೂಗನಾಗಳೇ ಕೊಯ್ವೆ, ಯೋಗಿಗಳ ಯೋಗಿ ಶಿವಯೋಗಿ ಸೊಡ್ಡಳ, ಸಿದ್ದರಾಮನೊಬ್ಬನೇ ಶಿವಯೋಗಿ ಎಂಬ ಸೊಡ್ಡಳ ಬಾಚರಸನ ಮಾತಿನಂತೆ ಯೋಗಿಗಳ ಯೋಗಿಯೇ ಆದ ಸಿದ್ದರಾಮನ ಕುರಿತ ವಿಶೇಷ ಅನುಭವದ ಈ ಗೋಷ್ಠಿಯಲ್ಲಿ ನಡೆದಿರುವ ಎಲ್ಲ ಶರಣ ತಂದೆ ತಾಯರೇ ಮತ್ತು ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ಶರಣ ತಂದೆ ತಾಯರಿಗೆ ಹೃತ್ಪೂರ್ವಕವಾದ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಕರ್ನಾಟಕದಲ್ಲಿ 13ನೇ ಶತಮಾನದಲ್ಲಿ ಒಂದು ಶಾಸನ ಸಿಗುತ್ತೆ. ಅದು ಬಹಳ ವಿಶೇಷ ಶಾಸನ. ಯಾಕೆ ವಿಶೇಷ ಅಂದರೆ, ಆ ಶಾಸನ ಒಂದು ತಾಯಿ ಮಗುಗೆ ಹಾಲು ಕುಡಿಸ್ತಾ ಹೇಳುವಂಥ ಪದ್ಯದ ವಿಷಯವನ್ನು ಹೇಳುತ್ತೆ. ಏನದು ಅಂದರೆ, ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸು, ಜ್ವರೆಯಳ್ ಸಿಲುಕಿದ ಅನಾಥರಂ ಬಿಡಿಸು, ಮಿತ್ರರ್ಗೆ ಇಂಬುಕೈ, ನಂಬಿದರ್ಗೆ ಅರೆವಟ್ಟಾಗಿರು, ಶಿಷ್ಟರಂ ಪೊರೆ ಎನ್ನುತ್ತಾ ಇಂತೆಲ್ಲಮಂ ಪಿಂತೆ ತಾನೆರೆದಳ್ ಪಾಲೆರೆವಂದು ತೊಟ್ಟು ಕಿವಿಯೊಳ್ ಲಕ್ಷ್ಮೀಧರ ಅಮಾತ್ಯನ ಅಂತ. ಲಕ್ಷ್ಮೀಧರ ಅಮಾತ್ಯ ಅನ್ನುವ ಒಬ್ಬ ಸೈನಿಕ ಬಾಲಕನಾಗಿದ್ದಾಗ ಅವನ ತಾಯಿ ಅವನಿಗೆ ಹಾಲು ಕುಡಿಸುವಾಗ, ಎದೆ ಹಾಲು ಉಣಿಸುವಾಗ ಹೇಳ್ತಾ ಇದ್ದ ಮಾತುಗಳದು, ಲಾಲಿ ಹಾಡೋದು. 15ನೇ ಶತಮಾನದಲ್ಲಿ ಕರುನಾಡಿನ ಒಬ್ಬ ಸಾಮಾನ್ಯ ಹೆಣ್ಮಗಳು ತನ್ನ ಮಗುಗೆ ಹಾಲು ಕುಡಿಸ್ತಾ ಹೇಳ್ತಾ ಇದ್ದ ಲಾಲಿ ಹಾಡಿನ ಸಾಲುಗಳಿವು. ಏನು ಹೇಳ್ತಿದ್ದಾಳೆ ಆ ಸಾಲುಗಳ ಮೂಲಕ ಅಂದರೆ, ಕೆರೆಯನ್ನು ಕಟ್ಟಿಸು, ಕೆರೆ ಕಟ್ಟಿಸೋದು, ಬಾವಿಯನ್ನು ತೋಡಿಸೋದು, ದೇವಾಲಯಗಳನ್ನು ನಿರ್ಮಾಣ ಮಾಡೋದು, ಸೆರೆ ಸಿಕ್ಕ ಅನಾಥರನ್ನು ಬಿಡಿಸೋದು, ಸ್ನೇಹಿತರಿಗೆ ನೆರವನ್ನು ನೀಡೋದು, ಶಿಷ್ಟರನ್ನು ರಕ್ಷಿಸೋದು, ಇವೆಲ್ಲವೂ ಕೂಡ ಮಾನವೀಯತೆಯೇ ಸಾಕಾರ ರೂಪವಾದ ಪರೋಪಕಾರಿ ವ್ಯಕ್ತಿತ್ವದ ಲಕ್ಷಣಗಳು. ಅದರಲ್ಲೂ ಕೆರೆ ಬಾವಿಗಳನ್ನು ನಿರ್ಮಾಣ ಮಾಡೋದು ಸಾಮಾಜಿಕ ಉಪಯುಕ್ತ ಕಾರ್ಯ ಮಾತ್ರ ಅಲ್ಲ, ಅಂತರ್ಜಲವನ್ನು ಮರುಪೂರ್ಣ ಮಾಡ್ತಕ್ಕಂಥ ವೈಜ್ಞಾನಿಕ ತಂತ್ರ ಕೂಡ ಹೌದು. ನಮ್ಮ ಪೂರ್ವಿಕರು ಊರಿಗೊಂದೊಂದು ಕೆರೆಯನ್ನು ಕಡ್ಡಾಯವಾಗಿ ಕಟ್ಟಿಸಿರ್ತಿದ್ರು. ಈಗ ಅವುಗಳ ಪ್ರಯೋಜನವನ್ನು ನಾವು ಸರಿಯಾಗಿ ಮಾಡಿಕೊಳ್ಳದೇ ಇರೋ ಕಾರಣಕ್ಕಾಗಿ ಮಾರ್ಚ್ನಲ್ಲೇ, ಫೆಬ್ರವರಿಯಲ್ಲೇ ನಮಗೆ ನೀರಿಗೆ ಹಾಹಾಕಾರ ಆಗಿದ್ದು ನೋಡಿದ್ದೇವೆ. ಈಗ ಮಳೆ ಬಂದರೆ ಸಾಕು ಅಂತ ಚಡಪಡಿಸ್ತಿದ್ದೀವಿ ನಾವು. ಅಂಥ ಸಂದರ್ಭದಲ್ಲಿ ಲಕ್ಷ್ಮೀಧರನ ತಾಯಿಯ ಆಶಯದಂತೆ ಮನುಷ್ಯರಿಗೆ ಮಾತ್ರ ಅಲ್ಲದೆ ಪ್ರಾಣಿ ಪಕ್ಷಿಗಳು, ಗಿಡಮರಗಳ ಪೋಷಣೆಗಾಗಿ ಜನಮೂಲಗಳನ್ನು ನಿರ್ಮಿಸೋದ್ರ ಜೊತೆಗೆ ನಿಜವಾದ ಮಾನವ ಪ್ರೇಮಿ, ನಿಜವಾದ ಪ್ರಕೃತಿ ಪ್ರೇಮಿಯಾಗಿ ಬದುಕಿದ್ದು ಕಾಯಕಯೋಗಿ ಸಿದ್ದರಾಮ. ಅವನನ್ನು ಕುರಿತು ಜನಪದರಲ್ಲಿ ಒಂದು ಪದ್ಯ ಚಾಲ್ತಿಯಲ್ಲಿದೆ. ಹಾದಿ ಹಾದಿಗೆ ಕೆರೆಯ, ಬೀದಿ ಬೀದಿಗೆ ಕೆರೆಯ, ಸಾಧಿಸಿದ ಕಟ್ಟಿ ಸಿದ್ದರಾಮ, ಸೊನ್ನಲಿಗೆ ಸಾಧು ಸಿದ್ಧನಿಗೆ ಮನೆಯಾಯಿತು ಅಂತ. ಊರಿನ ದಾರಿ ದಾರಿಗಳೆಲ್ಲ ಗುಡಿಗಳನ್ನು ಕಟ್ಟಿಸಿದ, ಬೀದಿಗಳೆಲ್ಲ ಕೆರೆಯನ್ನು ಕಟ್ಟಿಸಿದ ಸಿದ್ದರಾಮನಿಂದ ಸೊನ್ನಲಿಗೆ ಸಾಧು ಸಜ್ಜನರ ಸಂತರ ನೆಲೆಯಾಯಿತು ಅಂತ ಜನಪದರು ಮನದುಂಬಿ ಹಾಡಿದ್ದಾರೆ. ಸಿದ್ದರಾಮ ಅಸಾಮಾನ್ಯ ಶರಣ, ಸಮಾನತೆಯ ಸಾಕಾರ ರೂಪವಾಗಿದ್ದ ಕರ್ಮಯೋಗಿ, ಅನುಭಾವಿ ಮತ್ತು ಬಹಳ ಮುಖ್ಯವಾಗಿ ಸಮಾಜ ಸುಧಾರಕ ಕೂಡ ಆಗಿದ್ದ ಸಿದ್ದರಾಮ ಉಳಿದ ಎಲ್ಲ ಶರಣರಿಗಿಂತಲೂ ಭಿನ್ನವಾದ ನಡೆನುಡಿ, ಕಾಯಕ ನಿಷ್ಠೆಯಿಂದ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಪಡೆದಿದ್ದ ಒಬ್ಬ ಶರಣನಾಗಿದ್ದ. ಭೌಗೋಳಿಕವಾಗಿ
ಭಿನ್ನ ಕಾಲ ಪ್ರದೇಶಗಳಲ್ಲಿ ಜೀವಿಸಿದರೂ ಕೂಡ ಆಲ್ ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅನ್ನುವಂತೆ ಎಲ್ಲ ಮಹಾನ್ ವ್ಯಕ್ತಿಗಳು ಒಂದೇ ರೀತಿಯ ಆಲೋಚನಾ ಕ್ರಮಗಳನ್ನು ಹೊಂದಿರುತ್ತಾರೆ ಎಂಬ ಮಾತಿನಂತೆ ಕನ್ನಡ ನಾಡಿನ ಕಲ್ಯಾಣದ ಶರಣರ ಸಮೂಹದಲ್ಲಿ ಕರ್ಮಯೋಗಿ ಎಂದು ಖ್ಯಾತನಾಗಿದ್ದ ಸಿದ್ದರಾಮ ಅನೇಕ ಜನೋಪಯೋಗಿ ಕಾರ್ಯಗಳಿಂದ ಜನಮನ್ನಣೆಗೆ ಪಾತ್ರನಾಗಿದ್ದ. ಅವನ ಜೀವನ ಕ್ರಮ ಮತ್ತು ಬೋಧನೆಗಳು ವಿಶ್ವದ ಅನೇಕ ದಾರ್ಶನಿಕರ ವಿಚಾರ ಪಥದೊಂದಿಗೆ ಸಾಮ್ಯತೆಯನ್ನು ಹೊಂದಿದವು. ವಿಶ್ವದ ಚಿಂತಕರ ಅಂತಹ ವಿಚಾರಗಳೊಂದಿಗೆ ಸಿದ್ದರಾಮನ ವಿಚಾರಗಳನ್ನು ಮುಖಾಮುಖಿಯಾಗಿಸುವುದು ನನ್ನ ಇಂದಿನ ಅನುಭವದ ಮುಖ್ಯ ಉದ್ದೇಶವಾಗಿದೆ. ಮೊದಲನೇದಾಗಿ ಬುದ್ಧ ಮತ್ತು ಸಿದ್ದರಾಮ. ಕಾಲದ ದೃಷ್ಟಿಯಿಂದ ಬುದ್ಧ ಮತ್ತು ಸಿದ್ದರಾಮರ ಮಧ್ಯೆ ಬಹಳ ಅಂತರ ಇದೆ. ಆದರೆ ಇಬ್ಬರು ಬದುಕಿದ ಕಾಲದ ಸಾಮಾಜಿಕ ಸ್ಥಿತಿಗತಿ, ಅವರ ಮನೋಧರ್ಮ, ಜನರ ನೋವು ನಲಿವುಗಳಿಗೆ ಅವರು ಸ್ಪಂದಿಸಿದ ರೀತಿ, ತಳೆದ ಕ್ರಾಂತಿಕಾರಿ ನಿಲುವುಗಳು, ಇವುಗಳಲ್ಲಿ ಬುದ್ಧ ಮತ್ತು ಸಿದ್ದರಾಮ ಇಬ್ಬರ ಮಧ್ಯೆ ಸಮಾನ ಲಕ್ಷಣಗಳನ್ನು ನಾವು ಕಾಣ್ತೇವೆ. ಬಹುಜನರಿಗೆ ಒಳಿತನ್ನು ಉಂಟು ಮಾಡುವ ಸಂಕಲ್ಪ ತೊಟ್ಟು ತರತಮವಿಲ್ಲದ ಸಮಾನತೆಯ ಸುಂದರ ಸಮಾಜವನ್ನು ನಿರ್ಮಾಣ ಮಾಡೋದು ಇಬ್ಬರ ಗುರಿಯೂ ಕೂಡ ಆಗಿತ್ತು. ಬುದ್ಧ ಒಂದು ಕಡೆ ಹೇಳ್ತಾನೆ, ನೀವು ಕೇಳಿದುದನ್ನೆಲ್ಲ ನಂಬಬೇಡಿ, ಸಂಪ್ರದಾಯಗಳನ್ನು ನೆಚ್ಚಬೇಡಿ, ಬಹುಜನರ ಅಭಿಪ್ರಾಯವೆಂದು ಬಹುಜನರ ವಾಡಿಕೆಯೆಂದು ಅನುಸರಿಸಬೇಡಿ. ಮಹರ್ಷಿಯೊಬ್ಬನು ಮಂಡಿಸಿದ ಸಿದ್ಧಾಂತವೆಂಬ ಕಾರಣದಿಂದಲೇ ಶ್ರದ್ಧೆ ಬೆಳೆಸಿಕೊಳ್ಳಬೇಕಾಗಿಲ್ಲ. ಉಪಾಧ್ಯಾಯರು ಹೇಳಿದ್ದು, ಹಿರಿಯರ ಹೇಳಿಕೆ ಎಂಬ ಕಾರಣಕ್ಕೆ ವಿಶ್ವಾಸ ಇಡಬೇಡಿ. ಸ್ವತಃ ಪರಿಶೀಲಿಸಿ, ವಿಶ್ಲೇಷಿಸಿ, ಅದು ವಿವೇಕಯುತವಾಗಿದ್ದು ಸರ್ವರಿಗೂ ಹಿತ ಹಾಗೂ ಲಾಭದಾಯಕವಾಗಿದ್ದರೆ ಮಾತ್ರ ಒಪ್ಪಿ ಅದಕ್ಕಾಗಿ ಜೀವಿಸಿ ಎಂದು ಹೇಳೋದ್ರ ಮೂಲಕ ಬುದ್ಧ ಭಾಳ ಹಿಂದೇನೆ ವೈಚಾರಿಕ ಕ್ರಾಂತಿಗೆ ಬುನಾದಿಯನ್ನು ಹಾಕಿದ್ದ. ಶರಣರಾದರೂ ಅಂಥ ವೈಚಾರಿಕ ಕ್ರಾಂತಿಗೆ ಮತ್ತಷ್ಟು ಗಟ್ಟಿ ತಳಪಾಯವನ್ನು ಹಾಕಿದವರು. ಅದರಲ್ಲೂ ಸಿದ್ದರಾಮ ಒಂದು ವಚನದಲ್ಲಿ ಹೇಳ್ತಾನೆ, ಲಗ್ನಕ್ಕೆ ವಿಘ್ನ ಬಾರದೆಂದು ಜ್ಯೋತಿಷ್ಯ ಕೇಳುವ ಅಣ್ಣಗಳಿರ ಕೇಳಿರಯ್ಯ, ಅಂದೇಕೆ ವೀರಭದ್ರನ ಶರಗು ಸುಟ್ಟಿತ್ತು, ಅಂದೇಕೆ ಮಹಾದೇವಿಯ ಬಲಭುಜ ಹಾರಿತ್ತು, ಇಂದೇಕೆ ಎನ್ನ ವಾಮನೇತ್ರ ಚರಿಸಿತ್ತು ಅಂತ ಪ್ರಶ್ನೆ ಮಾಡ್ತಾನೆ ಸಿದ್ದರಾಮ. ಅಂದರೆ ದೇವಾನುದೇವತೆಗಳಿಗೂ ಕೂಡ ಕಷ್ಟಗಳು ತಪ್ಪಿಲ್ಲ, ಮನುಷ್ಯ ಮಾತ್ರ ಆದ ನಮಗೆ ಕಷ್ಟಗಳು ಬರದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ನಮ್ಮ ಜಾತಕ ಅಥವಾ ಇತ್ಯಾದಿ ಯಾವುದೂ ಕಾರಣ ಅಲ್ಲ. ಎದುರಾದ ಕಷ್ಟಗಳನ್ನು ದಿಟ್ಟತನದಿಂದ ಎದುರಿಸಬೇಕಲ್ದೇ ಮೌಢ್ಯಕ್ಕೆ ಶರಣಾಗಬಾರ್ದು ಅಂತ ಸಿದ್ದರಾಮ ಪ್ರತಿಪಾದನೆ ಮಾಡ್ತಾನೆ. ಜೊತೆಗೆ ಬುದ್ಧ ಮತ್ತು ಸಿದ್ದರಾಮಾದಿ ಶರಣರು ಬಹಳ ಹಿಂದೆಯೇ ವೈಚಾರಿಕತೆಯನ್ನು ಬಾಳಿ ತೋರಿಸಿದರು. ಇಂದಿಗೂ ಕೂಡ ಮೌಢ್ಯ ಮುಂದುವರಿತಾ ಇರೋದು ಬಹಳ ದೊಡ್ಡ ದುರಂತ ಅಂತಲೇ ನನಗನ್ಸುತ್ತೆ. ಬುದ್ಧ ಮತ್ತು ಸಿದ್ದರಾಮರ ಮಧ್ಯೆ ಇನ್ನೊಂದು ಸಾಮ್ಯ ವಿಚಾರ ಅಂದರೆ ಕಿಸಾ ಗೌತಮಿ ಪ್ರಸಂಗ ತಮಗೆಲ್ಲ ಗೊತ್ತಿರೋದು. ಮಗನನ್ನು ಕಳ್ಕೊಂಡಿರೋ ಕಿಸಾ ಗೌತಮಿ ಬುದ್ಧನ ಬಳಿ ಬಂದು ವಿನಂತಿಯನ್ನು ಮಾಡಿಕೊಳ್ತಾಳೆ, ನನ್ನ ಮಗನನ್ನು ಹೇಗಾದರೂ ಬದುಕಿಸ್ಕೊಡು ಅಂತ. ಆಗ ಬುದ್ಧ ಹೇಳೋದು, ಬದುಕಿಸ್ಲಿಕ್ಕೆ ಆಗಲ್ಲ ಅಂತ ಬುದ್ಧ ಹೇಳಲ್ಲ, ಬದಲಿಗೆ ಸಾವಿಲ್ದ ಮನೆ ಸಾಸಿವೆಯನ್ನು ತೊಗೊಂಡು ಬಾ, ನಿನ್ನ ಮಗನ ಬದುಕಿಸ್ತೀನಿ ಅಂತ ಬುದ್ಧ ಹೇಳ್ತಾನೆ. ಅಂಥದ್ದೇ ಒಂದು ಪ್ರಸಂಗ ಸಿದ್ದರಾಮನ ಜೀವನದಲ್ಲೂ ನಡೀತದೆ. ಸಿದ್ದರಾಮ ಆಗಾಗಲೇ ಸೊನ್ನಲಿಗೆಯಲ್ಲಿ ಕೇಳಿದವರಿಗೆ ಕೇಳಿದನ್ನು ಕೊಡುವಂತಹ ಕಾಮಧೇನು ಅಂತ ಜನಪ್ರಿಯ ಆಗಿದ್ದ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳನ್ನು ಕೂಡ ಬಹಳ ಅಂತಃಕರಣದಿಂದ ಸಾಕುವಂಥ ಮಾನವೀಯ ಜೀವಿಯಾಗಿ ಆತ ಜನಪ್ರಿಯ ಆಗಿದ್ದ. ಒಂದು ಮನೆಯಲ್ಲಿ ಮನೆ ಸುಡುವಾಗ, ಬೆಂಕಿ ಹತ್ತಿ ಸುಡುವಾಗ ನಾಯಿಯನ್ನು ರಕ್ಷಣೆ ಮಾಡಿ ತಂದು ತನ್ನ ಮಠದಲ್ಲಿ ಸಾಕ್ತಾ ಇರ್ತಾನೆ. ಅನಾಥ ಬೆಕ್ಕುಗಳನ್ನು ಸಾಕ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಒಬ್ಬ ತಾಯಿ ಒಂದೇ ವಾರದಲ್ಲಿ ಗಂಡನ್ನು ಕಳ್ಕೊಳ್ತಾಳೆ, ಮಗನೂ ಕೂಡ ಸತ್ತೋಗ್ಬಿಡ್ತಾನೆ. ಆಗ ಅವಳಿಗೆ ಅನ್ನಿಸ್ತದೆ, ಬೆಕ್ಕು ನಾಯಿಗಳನ್ನು ಸಲಹುವಂಥ ಸಿದ್ದರಾಮ ನನ್ನ ಮಗನನ್ನು ಬದುಕಿಸಲಾರನ, ಅವನ ಹತ್ರ ಹೋಗಿ ಕೇಳ್ತೇನೆ ಅಂತ ಬಂದು ಸಿದ್ದರಾಮನ ಹತ್ರ ಬಹಳ ದೈನ್ಯತೆಯಿಂದ ಬೇಡ್ಕೊಳ್ತಾಳೆ, ನೀನು ಹೇಗಾದರೂ ಮಾಡು, ನನ್ನ ಮಗನನ್ನು ಬದುಕಿಸ್ಕೊಡ್ಬೇಕು ಅಷ್ಟೇ ಅಂತ ಬೇಡ್ಕೊಂಡಾಗ ಸ್ವಲ್ಪ ವ್ಯತ್ಯಾಸನೂ ಗಮನಿಸಬೇಕು. ಏನು ವ್ಯತ್ಯಾಸ ಅಂದರೆ, ಮಗನನ್ನು ಕಳ್ಕೊಂಡಿರೋ ತಾಯಿ ಬಂದು ಬುದ್ಧನ ಹತ್ರ ಕೇಳ್ತಾಳೆ, ಮಗನನ್ನು ಕಳ್ಕೊಂಡಿರೋ ತಾಯಿ ಬಂದು ಸಿದ್ದರಾಮನ ಹತ್ರ ಕೇಳ್ತಾರೆ. ಆದರೆ ಉತ್ತರ ಕೊಡೋ ರೀತಿ ಇದೆಯಲ್ಲ, ಬುದ್ಧನ ತಪ್ಪು ಅಂತಲ್ಲ, ಬುದ್ಧನಿಗಿಂತಲೂ ಮುಂದುವರೆದದ್ದು ಕ್ರಮ ಅಂತ ನನಗನ್ಸುತ್ತೆ. ಯಾಕೆಂದರೆ ಬುದ್ಧ ಅವಳಿಗೆ ಮನವರಿಕೆ ಆಗಬೇಕು, ಹೋಗಿ ಬರಲಿ ಅಂತ ಕಳಿಸ್ತಾನೆ. ಸುಳ್ಳೆಲ್ಲ ಹೇಳಿದ್ದು, ಹೋಗ್ಬಾ ಬದುಕಿಸ್ತೀನಿ ಅಂತ ಹೇಳಿದ್ದು ಸುಳ್ಳಂತ ನೋಡೋದಲ್ಲ, ಆದರೆ ಅವಳಿಗೆ ಮನವರಿಕೆ ಆಗಲಿ ಅಂತ ಎಲ್ಲರ ಮನೆಗೆ ಹೋಗ್ಬಾ, ಯಾರ ಮನೆಯಲ್ಲಿ ಸಾವಿಲ್ಲ ಅವ್ರ ಮನೆಯಲ್ಲಿ ಸಾಸಿವೆ ತೊಗೊಂಡು ಬಾ ಅಂತ ಕಳಿಸಿದಾಗ ಅವಳು ಓಡಾಡ್ತಾಳೆ. ಎಲ್ಲೂ ಕೂಡ ಇಲ್ಲ, ಎಲ್ಲರ ಮನೆಯಲ್ಲೂ ಸಾವಿದ್ದೇ ಇದೆ. ಹುಟ್ಟಿದ ಮೇಲೆ ನಮಗೆ ಸಾವು ಅನಿವಾರ್ಯ, ಹುಟ್ಟು ಆಕಸ್ಮಿಕ. ಅದನ್ನು ಅವಳು ಮನವರಿಕೆ ಮಾಡಲಿಕ್ಕೆ ಆ ರೀತಿ ಹೇಳಿದ್ದು ಬುದ್ಧ. ಆದರೆ ಸಿದ್ದರಾಮ ಹೇಳ್ತಾನೆ, ಮಡಿದ ಗಂಡನಿಗಾಗಿ ಮಡಿದ ಮಗನಿಗಾಗಿ ಸೋಕಿಸುವೆ ಏಕೆ, ಇನ್ನೂ ನಿನ್ನ ಮನದ ಮುಂದಣ ಆಸೆ ನೀಗಿಲ್ಲ,
ಅದು ತೀರುವುದು ಎಂದಿಗೆ? 1000 ವರ್ಷ ಆಯುಷ್ಯ ಕೊಟ್ಟರೂ ತೀರುವುದಿಲ್ಲ. ಅದಕ್ಕೆ ದುಃಖಕ್ಕೀಡಾಗುವುದು ಹೆಡ್ಡತನ. ಅದು ಮಾಯೆಯ ಕೈಗೊಂಬೆಯಾಗಿ ಕುಣಿಯುವ ಹೆಡ್ಡತನ. ಮನದ ಮುಂದಣ ಆಸೆ ಮುಗಿಯಬೇಕು. 100 ವರ್ಷಕ್ಕಾಗಲಿ 5 ವರ್ಷಕ್ಕಾಗಲಿ ತಡವಾಗಿ ಮುಗಿಯಬೇಕಾದುದು ಬೇಗ ಮುಗಿದರೆ ದುಗುಡತನವೇಕೆ ಅಂತ ಅವಳನ್ನು ಪ್ರಶ್ನೆ ಮಾಡಿ ಅವಳಿಗೆ ಸಾವು ಅನಿವಾರ್ಯ ಅಂತ ಆಗಲೇ ಮನವರಿಕೆ ಮಾಡ್ತಾನೆ. ಬುದ್ಧನ ಬೋಧನೆ ಸ್ವಲ್ಪ ತಡವಾಗಿ ಫಲಿತಾಂಶ ಕೊಟ್ಟರೆ, ಸಿದ್ಧರಾಮನ ಬೋಧನೆ ತಕ್ಷಣಕ್ಕೆ ಫಲಿತಾಂಶ ಕೊಡುತ್ತೆ. ಆ ತಾಯಿಗೆ ಮನವರಿಕೆ ಆಗುತ್ತೆ, ಹೌದು ನನ್ನ ಮಗ ಮುಂದೆ ಸಾಯೋನು ಹೀಗೆ ಸತ್ತಿದ್ದಾನೆ, ನನಗೂ ಕೂಡ ಸಾವು ಅನಿವಾರ್ಯ, ಸತ್ತವ್ರಿಗೋಸ್ಕರ ಅಳ್ತಾ ಕೊಡೋದಲ್ಲ, ನನ್ನ ಬದುಕನ್ನು ಮುಂದುವರಿಸಬೇಕು ಅಂತ ಆ ತಾಯಿ ತನ್ನ ಜೀವನವನ್ನು ಮುಂದುವರಿಸ್ತಾಳೆ. ಅಂಥದ್ದೊಂದು ಘಟನೆ ಬುದ್ಧ ಮತ್ತು ಸಿದ್ಧರಾಮದ ಮಧ್ಯೆ ನಡೀತದೆ. ಇನ್ನು ಎರಡನೇದಾಗಿ ಮಹಾವೀರ ಮತ್ತು ಸಿದ್ಧರಾಮ. ಮಹಾವೀರ ಮತ್ತು ಸಿದ್ಧರಾಮ ಇಬ್ಬರು ಮಹಾಮಾನವತಾವಾದಿಗಳು. ಸರ್ವ ಸಮಾನತೆ, ಮಾನವೀಯತೆ ತತ್ವವನ್ನು ಮೊದಲು ತಾವು ಆಚರಿಸಿ ಆನಂತರ ಲೋಕಕ್ಕೆ ಬೋಧಿಸಿದವರು. ಮಹಾವೀರ ಹೇಳ್ತಾನೊಂದು ಕಡೆ, ಎಲ್ಲ ಪ್ರಾಣಿಗಳಲ್ಲಿಯೂ ಸಂಯಮದಿಂದ ನಡೆದುಕೊಳ್ಳುವುದು ಅಹಿಂಸೆ. ಯಾರನ್ನೂ ಯಾವ ಬಗೆಯಲ್ಲೂ ಹಿಂಸಿಸಬಾರದು. ಎಲ್ಲ ಜೀವಿಗಳ ವಿಚಾರದಲ್ಲಿಯೂ ಸಮಭಾವವಿರುವುದು ಅಹಿಂಸೆ. ಇದೇ ಎಲ್ಲ ಜ್ಞಾನಿಗಳ ಉಪದೇಶದ ಸಾರ. ನೀನೂ ಜೀವಿಸು, ಇತರರಿಗೂ ಜೀವಿಸಲು ಅವಕಾಶ ಕೊಡು. ಅಹಿಂಸೆಯು ತಾಯಿಯಂತೆ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತದೆ. ಜೀವಿಗಳ ವಧೆಯು ತನ್ನ ವಧೆಯೇ ಆಗಿದೆ. ಪ್ರಾಣಿಗಳಿಗೆ ದಯೆ ತೋರುವುದು ತನ್ನ ಮೇಲೆಯೇ ದಯೆ ತೋರಿದಂತಾಗುವುದು. ಪ್ರಾಣಿಗಳಿಗೆ ಅಭಯದಾನ ನೀಡು, ಮೈತ್ರಿ ಭಾವವನ್ನು ತೋರು ಅಂತ ಅಹಿಂಸಾ ಭಾವನೆಯನ್ನು ಹೊಂದಬೇಕು ಅನ್ನೋದನ್ನು ಮಹಾವೀರ ಈ ಮಾತುಗಳ ಮೂಲಕ ಹೇಳ್ತಾನೆ. ಸಿದ್ಧರಾಮನಾದರೂ ಕೆರೆ ಬಾವಿಗಳನ್ನು ಕಟ್ಟಿಸಿ ಕರ್ಮಯೋಗಿ ಅನ್ನಿಸಿಕೊಂಡದ್ದು ಮನುಷ್ಯ ಸೇರಿದಂತೆ ಎಲ್ಲ ಜೀವಿಗಳ ಮೇಲೆ ಅವನಿಗಿದ್ದ ಮಮಕಾರದ ಕಾರಣದಿಂದಲೇ ಆಗಿತ್ತು. ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದಡೆ ಏನಾಗುವುದು ಅಯ್ಯ? ಚಂದ್ರನು ಗಂಗೆಯಲ್ಲಿ ತಡಿಯಲಿದ್ದಡೇನು ಕಳಂಕ ಬಿಡದಾಯಿತ್ತಯ್ಯ. ಅದು ಕಾರಣ, ಮುಂದಿನ ಮಾತು ಬಹಳ ಮುಖ್ಯ, ಮನವ ನೋಯಿಸದವನೇ ಒಬ್ಬರ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳೋದ್ರ ಮೂಲಕ ಮಹಾವೀರನ ಅಹಿಂಸಾ ತತ್ವವನ್ನೇ ಸಿದ್ಧರಾಮ ಕೂಡ ಹೇಳ್ತಿದ್ದಾನೆ. ಮನುಷ್ಯ ಅಂದರೆ ಯಾರು ಅಂದರೆ ಸಿದ್ದೇಶ್ವರ ಶ್ರೀಗಳು ಯಾವಾಗಲೂ ಹೇಳ್ತಾ ಇದ್ದರು, ನಮಗಾಗೋ ನೋವುಗಳು ನಮಗೆ ಗೊತ್ತಾದರೆ ನಾವು ಬದುಕಿದ್ದೀವಿ ಅಂತ ಅರ್ಥ. ನಮಗಾಗೋ ನೋವುಗಳು ನಮಗೆ ಗೊತ್ತಾದರೆ ನಾವು ಬದುಕಿದ್ದೀವಿ ಅಂತ ಅರ್ಥ. ಇತರ ನೋವು ಕೂಡ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆದರೆ ಅಂಥ ಸೂಕ್ಷ್ಮ ಸಂವೇದನಾಶೀಲತೆ ನಮ್ಮಲ್ಲಿದ್ದರೆ ನಾವು ಮನುಷ್ಯರು ಅಂತ ಅರ್ಥ. ಸಿದ್ಧರಾಮ ನಿಜ ಮನುಷ್ಯ, ಸೂಕ್ಷ್ಮ ಸಂವೇದನಾಶೀಲತೆ ಇರುವ ಒಬ್ಬ ಮನುಷ್ಯ. ಎಷ್ಟು ಸೂಕ್ಷ್ಮ ಸಂವೇದನಾಶೀಲತೆ ಇತ್ತು ಸಿದ್ಧರಾಮನಿಗೆ ಅಂದರೆ, ಒಂದು ವಚನದಲ್ಲಿ ಹೇಳ್ತಾನಾತ, ಬ್ರಹ್ಮನಾದಡಾಗಲಿ ವಿಷ್ಣುವಾದಡಾಗಲಿ ಇಂದ್ರನಾದಡಾಗಲಿ ಚಂದ್ರನಾದಡಾಗಲಿ ಎಮ್ಮ ಶಿವಶರಣರ ನೋವು ಎನ್ನ ನೋವು ನೋಡ ಅಂತ. ಸಿದ್ದೇಶ್ವರ ಸ್ವಾಮಿಗಳು ಹೇಳುವ ನಿಜವಾದ ಮನುಷ್ಯ ಯಾರು ಅಂದರೆ ಸಿದ್ಧರಾಮನೇ ಅನ್ನುವಷ್ಟು ಅವನ ಮಾತು ಹೇಳ್ತಿದೆ. ಎಮ್ಮ ನೋವು ಶಿವಶರಣರ ನೋವು ಎನ್ನ ನೋವು ನೋಡ ಅನ್ನುವ ಮಾತಿನಲ್ಲಿ ನಮ್ಗೆ ಗೊತ್ತಾಗುತ್ತೆ. ಈ ಮಾತಿನ ಮೂಲಕ ಮಹಾವೀರನ ಅಹಿಂಸಾ ತತ್ವವನ್ನೇ ಸಿದ್ಧರಾಮ ಪ್ರತಿಪಾದನೆ ಮಾಡ್ತಿದ್ದ. ಮತ್ತೊಂದೆಡೆ ಮಹಾವೀರ ಹೇಳ್ತಾನೆ, ಇನ್ನೊಬ್ಬರ ಮನಸ್ಸಿಗೆ ಕಷ್ಟವಾಗುವಂತಹ ಕೆಟ್ಟ ಮಾತುಗಳನ್ನು ಆಡಬಾರದು. ಸತ್ಯವಾದರೂ ಒರಟಾಗಿ ನುಡಿಯಬಾರದು. ಇನ್ನೊಬ್ಬರು ಕೆಟ್ಟ ಮಾತುಗಳನ್ನು ಆಡಿದರೂ ನಾವು ಸಿಟ್ಟಾಗಬಾರದು. ಮನಸ್ಸಿನಲ್ಲಿ ಕುದಿಯಬಾರದು. ಒಳ್ಳೆಯ ಮನಸ್ಸಿನಿಂದ ಸಹಿಸಿಕೊಳ್ಳಬೇಕು ಅಂತ ಸ್ಥಿತಪ್ರಜ್ಞತೆಯನ್ನು, ಕ್ಷಮಾಗುಣವನ್ನು ಮಹಾವೀರ ಉಪದೇಶ ಮಾಡ್ತಾನೆ. ಸಿದ್ಧರಾಮನಾದರೂ ಕೂಡ ಸಮತೆಯನ್ನು ಪ್ರತಿಪಾದನೆ ಮಾಡ್ತಾನೆ. ಆ ಸಮತೆ ಕೂಡ ಈ ಸ್ಥಿತಪ್ರಜ್ಞತೆಯೇ ಆಗಿತ್ತು. ಆತ ಹೇಳ್ತಾನೆ, ಆರೇನೆಂದರೂ ಓರಂತಿಪ್ಪುದೇ ಸಮತೆ, ಆರು ಜರಿದರೂ ಅವರನ್ನ ಮನದ ಕಾಳಿಕೆಯ ಕಳೆದರೆಂಬುದೇ ಸಮತೆ, ಆರು ಸ್ತೋತ್ರ ಮಾಡಿದರೂ ಅವರನ್ನು ಜನ್ಮದ ಹಗೆಗಳೆಂಬುದೇ ಸಮತೆ. ಇಂತಿದು ಗುರುಕಾರುಣ್ಯ, ಮನ ವಚನ ಕಾಯದಲ್ಲಿ ಅಹಿತವಿಲ್ಲದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮವರ ನೀವೆಂಬುದೇ ಸಮತೆ ಅಂತ. ಎದುರಿಗಿರೋ ಶರಣರನ್ನು ದೇವರೇ ಅನ್ನೋದಿದೆಯಲ್ಲ, ಅದು ನಿಜವಾಗಲೂ ಕೂಡ ಸ್ಥಿತಪ್ರಜ್ಞತೆ. ಈ ವಚನದ ಮೂಲಕ ಸಿದ್ಧರಾಮ ಸ್ಥಿತಪ್ರಜ್ಞತೆಯ ಉತ್ಕೃಷ್ಟತೆಯನ್ನು, ಅಂದರೆ ನಿಮ್ಮವ್ರನ್ನ ನೀವೇ ಅನ್ನೋದು, ಎದುರಿಗಿರೋ ಶರಣರನ್ನು ನನ್ನ ಆರಾಧ್ಯ ದೈವವೇ ಅನ್ನೋದು. ಬಸವಣ್ಣ ಹೇಳ್ತಿದ್ರಲ್ಲ, ನನ್ನ ಹೊರತುಪಡಿಸಿ ಕಲ್ಯಾಣದಲ್ಲಿರೋರೆಲ್ಲರೂ ಕೂಡ ಕೂಡಲ ಸಂಗಮ ದೇವ ಅಂತ.
ಆ ರೀತಿಯ ಉತ್ಕೃಷ್ಟತೆಯನ್ನು ಸಿದ್ಧರಾಮ ಇಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಮತ್ತೊಬ್ಬ ಜಾಗತಿಕ ದಾರ್ಶನಿಕ ಮೊಹಮ್ಮದ್ ಪೈಗಂಬರ್ ಮತ್ತು ಸಿದ್ಧರಾಮ. ಮೊಹಮ್ಮದ್ ಪೈಗಂಬರ್ ಸ್ಥಾಪನೆ ಮಾಡಿದ ಹಿಲ್ಫ್ ಉಲ್ ಫಜುಲ್ ಎಂಬ ಸಂಘ ಇದೆಯಲ್ಲ, ಅದು ಶರಣರ ಅನುಭವ ಮಂಟಪಕ್ಕೆ ಸಂವಾದಿಯಾಗಿದ್ದು, ಅಲ್ಲಿ ಬಡವರು, ಅಶಕ್ತರು, ವಿಧವೆಯರ ಸಂರಕ್ಷಣೆ ಮತ್ತು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಪ್ರೋತ್ಸಾಹ ಇತ್ತು. ಮತ್ತು ದೇವರು, ಧರ್ಮ, ಆಧ್ಯಾತ್ಮಿಕ ಚರ್ಚೆಯನ್ನು ಆ ಸಂಘದಲ್ಲಿ ನಡೆಸ್ತಾ ಇದ್ದರು. ಆ ಸಂಘದಲ್ಲಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಮುಸ್ಲಿಮನಾದವನು ತನ್ನ ಸಂಬಂಧಿಕರು, ನೆರೆಹೊರೆಯವರನ್ನು ಮಾತ್ರವಲ್ಲದೆ ಸಂಪೂರ್ಣ ಮಾನವ ಕುಲ ಹಾಗೂ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳೊಡನೆ ಪ್ರೀತಿಯಿಂದ ವರ್ತಿಸಬೇಕು ಅಂತ. ಮನುಷ್ಯ ಮಾತ್ರ ಅಲ್ಲ, ಸುತ್ತಮುತ್ತ ಇರುವ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳ ಜೊತೆನೂ ಕೂಡ ಪ್ರೀತಿಯಿಂದ ವರ್ತನೆ ಮಾಡಬೇಕು, ಅದು ನಿಜವಾದ ಮನುಷ್ಯತ್ವ ಅಂತ ಪೈಗಂಬರ್ ಹೇಳ್ತಾ ಇದ್ರು. ಸಿದ್ಧರಾಮ ಕೂಡ ಅದನ್ನೇ ಹೇಳ್ತಿದ್ದಾನೆ. ಅಂಗವೇ ಲಿಂಗವಾಗಿಯನೆಂಬವನ ಭಾವ ಇದರಲ್ಲೇ ನಿಶ್ಚಯ ನೋಡ ಮನವೇ, ಸ್ತುತಿ ನಿಂದೆಗಳಲ್ಲಿ ಹರ್ಷ ರೋಷಗಳು ಇಲ್ಲದಿರಬೇಕು, ನೀಚ ಗುಣವನ್ನೋಡದೆ ನಮ್ಮ ಭಾಷಾವಂತನಾಗಬೇಕು, ಸರ್ವ ಜೀವಿಗಳ ತನ್ನಂತೆ ತಿಳಿದು ನೋಡಬೇಕು. ಸುತ್ತಲೂ ಇರ್ತಕ್ಕಂಥ ಎಲ್ಲ ಜೀವಿಗಳನ್ನು ನನ್ನಂತೆ, ನನಗೆ ಹೆಂಗೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಹಕ್ಕಿದೆ ಹಾಗೇನೆ ಸುತ್ತಲಿರೋ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡಮರಗಳಿಗೂ ಕೂಡ ಬದುಕಲಿಕ್ಕೆ ಹಕ್ಕಿದೆ ಅಂತ ತಿಳಿದು ನೋಡಬೇಕು ಅಂತ ಸಿದ್ಧರಾಮ ಹೇಳೋದ್ರ ಮೂಲಕ ಸೃಷ್ಟಿಯ ಎಲ್ಲ ಜೀವಿಗಳನ್ನು ತನ್ನಂತೆ ತಿಳಿದು ಬದುಕಬೇಕು. ಅದಕ್ಕೆ ವಿಶಾಲವಾದ ಮನೋಭಾವ ಬೇಕು. ಎಷ್ಟು ವಿಶಾಲ ಮನೋಭಾವ ಅಂದರೆ ಆಕಾಶದಷ್ಟು ವಿಶಾಲ ಮನೋಭಾವ. ಸಿದ್ಧರಾಮನದ್ದು ಅಂಥ ವಿಶಾಲ ಮನೋಭಾವ ಆಗಿತ್ತು. ಮತ್ತೊಬ್ಬ ಜಾಗತಿಕ ದಾರ್ಶನಿಕ ಯೇಸು ಮತ್ತು ಸಿದ್ಧರಾಮ. ಪ್ರಾಚೀನ ಕಾಲದಿಂದನೂ ಕೂಡ ಬೇರೂರಿದ್ದ ಪುರೋಹಿತಶಾಹಿ ವ್ಯವಸ್ಥೆಯನ್ನು ವಿರೋಧಿಸಿ ಜನಮನದ ಮೌಢ್ಯವನ್ನು ದೂರ ಮಾಡಲಿಕ್ಕೆ ಯೇಸು ಮತ್ತು ಸಿದ್ಧರಾಮ ಇಬ್ಬರೂ ಪ್ರಯತ್ನ ಮಾಡಿದರು. ಅದರಲ್ಲೂ ಯೇಸು ಪ್ರೀತಿ, ದಯೆ, ಕರುಣೆಗಳೆಂಬ ಅಪ್ಯಾಯಮಾನವಾದ ಮಾನವೀಯ ಮೌಲ್ಯಗಳನ್ನು ಬಿತ್ತಿ ಸೌಹಾರ್ದತೆಯನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡಿದರು. ಅವರು ಹೇಳ್ತಾರೆ, ಮನುಷ್ಯ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಆದರೆ ಅದನ್ನು ಹೇಳಿಕೊಂಡು ಬಡಾಯಿ ಕೊಚ್ಕೊಂಡು ಓಡಾಡಬಾರ್ದು ಅಂತ. ಅದನ್ನು ಅವ್ರ ಮಾತಿನಲ್ಲೇ ಹೇಳೋದಾದರೆ, ವೆನ್ ಯು ಗಿವ್ ಪೂರ್ ಪೀಪಲ್, ಡೋಂಟ್ ಅನೌನ್ಸ್ ದಟ್ ಯು ಆರ್ ಗಿವಿಂಗ್. ಯುವರ್ ಗಿವಿಂಗ್ ಶುಡ್ ಬಿ ಡನ್ ಇನ್ ಸೀಕ್ರೆಟ್. ಯುವರ್ ಫಾದರ್ ಕ್ಯಾನ್ ಸಿ ದ ಥಿಂಗ್ಸ್ ದಟ್ ಆರ್ ಡನ್ ಇನ್ ಸೀಕ್ರೆಟ್ ಆ್ಯಂಡ್ ಹೀ ವಿಲ್ ರಿವಾರ್ಡ್ ಯು. ದೇವರಿಗೆಲ್ಲನೂ ಗೊತ್ತಾಗತ್ತೆ, ನಾವು ಹೇಳಬೇಕಾಗಿಲ್ಲ. ಆದರೆ ಈ ಸಂದರ್ಭದಲ್ಲಿ, ಆಧುನಿಕ ಸಂದರ್ಭದಲ್ಲಿ ನಾವು ಮಾಡುವ ಒಳ್ಳೆ ಕೆಲಸಗಳನ್ನು 10 ರೂಪಾಯಿ ದಾನ ಮಾಡಿ 100 ರೂಪಾಯಿ ಪ್ರಚಾರ ಮಾಡಿ ದಾನ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ತಿದ್ದೀವಿ. ಅಂಥ ಸಂದರ್ಭದಲ್ಲಿ ಯೇಸುವಿನ ಮಾತು ಬಹಳ ಮುಖ್ಯ ಆಗುತ್ತೆ. ಮನುಷ್ಯ ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಆದರೆ ಅದನ್ನು ಹೇಳ್ಕೊಂಡು ಓಡಾಡಬಾರ್ದು. ಹೇಳದೇ ಇದ್ರೂ ಕೂಡ ದೇವ್ರಿಗೆ ಗೊತ್ತಾಗತ್ತೆ ನೀನು ಮಾಡೋ ಒಳ್ಳೆ ಕೆಲಸಗಳು ಅಂತ. ಸಿದ್ಧರಾಮ ಕೂಡ ಅದನ್ನೇ ಹೇಳ್ತಾನೆ, ಪುಣ್ಯವ ಮಾಡಬೇಕೆಂದು ಮರುಗಬೇಡ, ಪಾಪವ ಮಾಡದಿದ್ದಡೆ ಪುಣ್ಯದಿಟ್ಟ, ಬೇರೆ ತೀರ್ಥ ಬೇಡ, ಸತ್ಯವ ನುಡಿವಲ್ಲಿ ಸಂದಿಲ್ಲದೆ ಇಹನು, ಕಪಿಲಸಿದ್ಧ ಮಲ್ಲಿಕಾರ್ಜುನ ಹುಸಿಗೆ ಹುರುಡಿಗನು ಅಂತ. ಸತ್ಯ ಮಾತಾಡಿ ಒಳ್ಳೆ ಕೆಲಸ ಮಾಡಿದರೆ ಸಾಕು, ನೀನು ಪುಣ್ಯ ಮಾಡಬೇಕು ಅಂತೇಳಿ ನೀನು ಒದ್ದಾಡೋದೇನು ಬೇಕಾಗಿಲ್ಲ ಅಂತ ಹೇಳೋದ್ರ ಮೂಲಕ ಆಡದೆ ಮಾಡದವನು ರೂಢಿಯೊಳಗೆ ಉತ್ತಮನು ಅನ್ನೋದನ್ನು ಯೇಸು ಮತ್ತು ಸಿದ್ಧರಾಮ ಇಬ್ಬರು ಕೂಡ ಪ್ರತಿಪಾದನೆ ಮಾಡ್ತಾರೆ. ಮತ್ತೊಬ್ಬ ದಾರ್ಶನಿಕ ಸಾಕ್ರಟಿಸ್. ಜಗತ್ತಿನ ದಾರ್ಶನಿಕರಲ್ಲಿ ಗ್ರೀಕ್ ತತ್ವಜ್ಞಾನಿ ಸಾಕ್ರಟಿಸ್ನದು ಬಹಳ ದೊಡ್ಡ ಹೆಸರು. ಇವನ ಶಿಷ್ಯ ಪ್ಲೇಟೋ ಅನ್ನೋನಿಗೂ ಸಾಕ್ರಟಿಸ್ನ ಕುರಿತು ಒಂದು ಮಾತನ್ನು ಹೇಳ್ತಾನೆ. ಅವನೊಬ್ಬ ತತ್ಕಾಲೀನ ಯುಗದ ಅತ್ಯುತ್ತಮ ವ್ಯಕ್ತಿ, ಅಂದರೆ ಸಾಕ್ರಟಿಸ್ ಸಮಕಾಲೀನ ಸಂದರ್ಭದ ಅತ್ಯುತ್ತಮ ವ್ಯಕ್ತಿಯಾಗಿದ್ದ. ಹೆಚ್ಚಾಗಿ ಅವನು ಅತ್ಯುತ್ತಮ ಜ್ಞಾನಿ, ನ್ಯಾಯನಿಷ್ಠೂರಿ. ಅವನ ಜೀವನವು ಅವನ ಆದರ್ಶಗಳಿಗೆ ಜೀವಂತ ಉದಾಹರಣೆಯಂತೆ ಇತ್ತು. ಅವನ ತತ್ವದರ್ಶನವು ಮಾನವ ಜನಾಂಗದ ಬೌದ್ಧಿಕ ಇತಿಹಾಸದಲ್ಲಿ ಒಂದು ಹೊಸ ಆಯಾಮವನ್ನೇ ತೆರೆಯಿತು ಅಂತ ಅವನ ಶಿಷ್ಯ ಮನದುಂಬಿ ಹೊಗಳ್ತಾನೆ ಗುರುವಿನ ಬಗ್ಗೆ. ಮಾನವೀಯತೆ ಮತ್ತು ಮಾನವೀಯ ವರ್ತನೆಗಳು ಈ ಸಾಕ್ರಟಿಸ್ನ ಬೋಧನೆಯ ಕೇಂದ್ರ ವಿಷಯಗಳಾಗಿದ್ದು. ಅದೇ ರೀತಿ ಸಿದ್ಧರಾಮ ಇಡೀ ಜೀವನವನ್ನು ಮಾನವೀಯತೆಯ ಪ್ರತೀಕದಂತಲೇ ಕಳೀತಾನೆ. ಇವರಿಬ್ಬರಲ್ಲಿ ಕಾಣುವ ಇನ್ನೊಂದು ಸಾಮ್ಯ ಗುಣ ಏನು ಅಂದರೆ ನ್ಯಾಯನಿಷ್ಠೂರತೆ. ಅಥೆನ್ಸ್ನ ನ್ಯಾಯಮಂಡಳಿಯ ಸದಸ್ಯನಾಗಿ ಅಥೆನ್ಸ್ ಸಾಮ್ರಾಜ್ಯ ಪತನ ಆದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಸಾಕ್ರಟಿಸ್ ತನ್ನ ನಿಷ್ಠೂರತೆಯನ್ನು ಪ್ರದರ್ಶನ ಮಾಡ್ತಾನೆ. ಅದೇ ರೀತಿ ಸಿದ್ಧರಾಮ ಕೂಡ ಒಂದು ವಚನದಲ್ಲಿ ತನ್ನ ನಿಷ್ಠೂರತೆ ಹೇಗಿತ್ತು ಅಂತ ಹೇಳ್ತಾನೆ. ಬಾತೆಗೆಟ್ಟ ಬಾಳುವೆಗಳೆಲ್ಲ ನಿಮ್ಮ ಹೋಲುವವೇ, ಬುದ್ಧಿ ಕಲಿ ಮಗಳೇ, ಗುರುವಿನ ಮನದಲ್ಲಿ ಏನಿಹುದು, ಬುದ್ಧಿಗೆ ಬುದ್ಧಿ ಲೆಕ್ಕಕ್ಕೆ ಲೆಕ್ಕ, ಸರಿಯಾದಡೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯಗೆ ಯೋಗ್ಯನವ್ವ ಅಂತ.
ಕಪಿಲಸಿದ್ಧ ಮಲ್ಲಿಕಾರ್ಜುನಿಗೆ ಯೋಗ್ಯನಾಗೋದು ಯಾವಾಗ ಅಂದರೆ ನಿಷ್ಠುರತೆ ಇದ್ದಾಗ. ಎಂಥ ನಿಷ್ಠುರತೆ ಅಂದರೆ ಬುದ್ಧಿ ಲೆಕ್ಕ ಸರಿಯಾದರೆ ಮಾತ್ರ ಶಿವನ ಒಲುಮೆ, ಸಿದ್ಧರಾಮನ ಕಪಿಲಸಿದ್ಧ ಮಲ್ಲಿಕಾರ್ಜುನನ ಒಲುಮೆ ಸಾಧ್ಯ ಆಗುತ್ತೆ ಅನ್ನೋದು ಸಿದ್ಧರಾಮನ ನಿಷ್ಠುರತೆಗೆ ಸಾಕ್ಷಿಯಾಗಿತ್ತು. ವಚನದಲ್ಲಿ ಮಾತ್ರ ಅಲ್ಲ, ತನ್ನ ಲೋಕೋಪಯೋಗಿ ಕೆಲಸಗಳನ್ನು ನಿಂದಿಸಿದಾಗ ಅಲ್ಲಮನನ್ನು ಕೂಡ ನಿಷ್ಠುರವಾಗಿ ಟೀಕಿಸ್ತಾನೆ ಸಿದ್ಧರಾಮ. ಮುಂದೆ ಅಲ್ಲಮನ ಸಮರ್ಥನೆಗೆ ಬೆರಗಾಗಿ ಕಲ್ಯಾಣಕ್ಕೆ ಹೋಗ್ತಾನೆ. ಅಲ್ಲಿ ಶರಣರ ಜೊತೆ ಸೇರಿ ತನುವೆಂಬ ಕೆರೆಗೆ ಮನವೆಂಬ ಕಟ್ಟೆಯ ಕಟ್ಟೋದಕ್ಕೆ ಆತ ತೊಡಗ್ತಾನೆ. ಅದೇ ರೀತಿ ಮತ್ತೊಬ್ಬ ದಾರ್ಶನಿಕ ಪ್ಲೇಟೋ, ಸಾಕ್ರೆಟಿಸ್ನ ಶಿಷ್ಯ. ಪ್ಲೇಟೋ ತನ್ನ ಆದರ್ಶ ರಾಜ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಬೇಕು ಅಂತ ಹೇಳ್ತಾನೆ. ಪ್ಲೇಟೋನ ಬೋಧನೆಗಳಲ್ಲಿ ಬಹಳ ಮುಖ್ಯವಾಗಿರೋದು ಆದರ್ಶ ರಾಜ್ಯ. ಆ ಆದರ್ಶ ರಾಜ್ಯದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಬೇಕು. ಅದರಲ್ಲೂ ಆತ್ಮ, ಬುದ್ಧಿ, ಇಂದ್ರಿಯ, ಮನಸ್ಸು, ಶರೀರಗಳ ಬಗ್ಗೆ ಪ್ಲೇಟೋ ಹೇಳಿರೋ ಮಾತು ಬಹಳ ಮುಖ್ಯ. ಆತ್ಮವು ರಥಿ, ಬುದ್ಧಿ ಸಾರಥಿ, ಇಂದ್ರಿಯಗಳು ಕುದುರೆಗಳು, ಶರೀರವೇ ರಥ, ಮನಸ್ಸೇ ಕಡಿವಾಣ ಅನ್ನೋ ಮಾತು ಬಹಳ ಮನನೀಯವಾದದ್ದು. ಅದೇ ರೀತಿ ಸಿದ್ಧರಾಮ ಕೂಡ ಒಂದು ವಚನದಲ್ಲಿ ಹೇಳ್ತಾನೆ, ಅತ್ತಲಿತ್ತ ಸುತ್ತಿ ಬಳಲಿ ವ್ಯರ್ಥವಪ್ಪ ಮನವ ನಿಮ್ಮ ಚಿತ್ತದತ್ತ ಧ್ಯಾನಿಸಿ ಇರಿಸಯ್ಯ. ಇನ್ನು ನಿಮ್ಮತ್ತಲಲ್ಲದೆ ಅತ್ತಲಿತ್ತ ಸುತ್ತಿ ಬಂದಡೆ ವಿಚಿತ್ರ ಮೂಲ ನಿಮ್ಮಾಣಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳೋದ್ರ ಮೂಲಕ ತನ್ನ ಇಂದ್ರಿಯಗಳನ್ನು ಶಮನಗೊಳಿಸಲಿಕ್ಕೆ ಸಹಕರಿಸುವಂಥ ತನ್ನ ಆರಾಧ್ಯ ದೈವವನ್ನು ಸಿದ್ಧರಾಮ ಬೇಡ್ಕೊಳ್ತಿದ್ದಾನೆ. ಅದೇ ರೀತಿ ಪ್ಲೇಟೋ ತನ್ನ ಆದರ್ಶ ರಾಜ್ಯದಲ್ಲಿ ವ್ಯಕ್ತಿಯ ಸುಖಕ್ಕಿಂತ ಸಮಾಜದ ಸುಖವು ಸರ್ಕಾರದ ಮುಖ್ಯ ಕರ್ತವ್ಯ ಆಗಿರಬೇಕು, ವಿದ್ಯಾಪ್ರಸಾರವು ಪ್ರಭುತ್ವದ ಮೊದಲ ಆದ್ಯತೆಯಾಗಬೇಕು ಅಂತ ಪ್ರತಿಪಾದನೆ ಮಾಡ್ತಾನೆ. ಆದರ್ಶ ರಾಜ್ಯ ಅಂತ ನಾವು ಮಾಡಿಕೊಂಡಾಗ ಅಲ್ಲಿ ವ್ಯಕ್ತಿ ಸುಖ ಮುಖ್ಯ ಅಲ್ಲ, ಸಮೂಹದ ಸುಖ ಬಹಳ ಮುಖ್ಯ. ಮತ್ತು ಸರ್ಕಾರದ ಆದ್ಯತೆಯ ಕೆಲಸ ಯಾವುದು ಅಂದರೆ ಶಿಕ್ಷಣವನ್ನು ಕೊಡೋದು ಜನರಿಗೆ ಅನ್ನೋದು ಪ್ಲೇಟೋನ ವಾದ ಆಗಿತ್ತು. ಇದು ಶರಣರಿಗೂ ಕೂಡ ಒಪ್ಪಿಗೆ ಆಗಿತ್ತು. ಸಿದ್ಧರಾಮ ಸೇರಿದಂತೆ ಎಲ್ಲ ಶರಣರಿಗೂ ಒಪ್ಪಿಗೆ ಆಗಿತ್ತು. ಕಲ್ಯಾಣದಲ್ಲಿ, ಅನುಭವ ಮಂಟಪದಲ್ಲಿ ಅವರು ಇದನ್ನು ಆಚರಣೆಯಲ್ಲಿ ತಂದಿದ್ದರು. ಪ್ಲೇಟೋ ಬರೀ ಬೋಧನೆ ಮಾಡಿದ್ದು, ಶರಣರು ಅದನ್ನು ಆಚರಣೆಗೆ ತಂದಿದ್ದರು. ಪ್ಲೇಟೋನ ಅಥೆನ್ಸ್ ನಗರದಲ್ಲಿ ತತ್ವಜ್ಞಾನಿ ಅಕಾಡೆಮಿ ಅಂತ ಒಂದು ಆಧ್ಯಾತ್ಮಿಕ ಚರ್ಚಾಕೂಟ ಇತ್ತು. ಅದಕ್ಕೆ ಸಂವಾದಿಯಾಗಿ ನಮ್ಮ ಕಲ್ಯಾಣದಲ್ಲಿ ಅನುಭವ ಮಂಟಪ ಇರೋದು ತಮಗೆಲ್ಲ ಗೊತ್ತೇ ಇದೆ. ಸಾಕ್ರೆಟಿಸ್ನ ತತ್ವಜ್ಞಾನ ಅಕಾಡೆಮಿಯ ಮುಖ್ಯಸ್ಥ ಆಗಿದ್ದ. ನಮ್ಮಲ್ಲಿ ಅಲ್ಲಮಪ್ರಭು ಆ ಅನುಭವ ಮಂಟಪದ ಮುಖ್ಯಸ್ಥರಾಗಿದ್ದರು. ಅಲ್ಲಮಪ್ರಭು ನಂತರ ಚನ್ನಬಸವಣ್ಣ, ಅವರಾದಮೇಲೆ 3ನೇ ಶೂನ್ಯ ಸಿಂಹಾಸನ ಅಧ್ಯಕ್ಷ ಆಗಿದ್ದು ಸಿದ್ಧರಾಮ ಅನ್ನೋದು ಕೂಡ ನಾವು ನೆನಪಿಸ್ಕೊಳ್ಬೇಕು. ನಂತರ ಅರಿಸ್ಟಾಟಲ್ ಮತ್ತು ಸಿದ್ಧರಾಮ. ಪ್ಲೇಟೋನ ಶಿಷ್ಯನಾದ ಅರಿಸ್ಟಾಟಲ್ ತತ್ವಜ್ಞಾನ ಅಕಾಡೆಮಿಯ ಫಲಿತಗಳನ್ನು ಜನಪ್ರಿಯಗೊಳಿಸಿರ್ತಕ್ಕಂಥ ಜಗತ್ತಿನ ಶ್ರೇಷ್ಠ ಚಿಂತಕ. ಅವನು ಹೇಳ್ತಾನೆ, ಯಾವಾಗಲೂ ಕೂಡ ಹೇಳ್ತಾ ಇದ್ದ ಏನಂತ, ನೋವಿಂಗ್ ಯುವರ್ ಸೆಲ್ಫ್ ಈಸ್ ದ ಬಿಗಿನಿಂಗ್ ಆಫ್ ಆಲ್ ವಿಸ್ಡಮ್ ಅಂತ. ಅಂದರೆ ನಿನ್ನನ್ನು ನೀನು ತಿಳ್ಕೊಳ್ಳೋದಿದೆಯಲ್ಲ, ಅದೇ ಮೊದಲ ಜ್ಞಾನದ ಮೊದಲ ಮೆಟ್ಟಿಲು ಅದೇನೇ. ಹೊರಗಿನೋ ಜಗತ್ತನ್ನು ತಿಳ್ಕೊಳ್ಳೋದಲ್ಲ, ಮೊದಲು ನಿನ್ನನ್ನು ನೀನು ತಿಳ್ಕೊಳ್ಬೇಕು ಅಂತ. ಶರಣರೆಲ್ಲರೂ ಕೂಡ ಅದನ್ನೇ ಹೇಳಿದರು. ಸಿದ್ಧರಾಮನು ಹೇಳ್ತಾನೆ, ನಿನ್ನ ನೀ ತಿಳಿದು ನೋಡಿದಡೆ ಶಿವಮಯ ಜಗತ್ತು ನೋಡ ಅಂತ. ತನ್ನ ತಿಳಿದಲ್ಲಿ ಎರಡನೆಯ ಶಂಭುವೆನಿಸಿದ. ಬಸವಣ್ಣನ ಬಗ್ಗೆ ಹೇಳುವಾಗ ಹೇಳ್ತಾನೆ, ಬಸವಣ್ಣ ಯಾಕೆ ಎರಡನೇ ಶಂಭು ಅನಿಸ್ಕೊಂಡ್ರು ಅಂದರೆ ಅವರು ಮೊದಲು ಮಾಡಿದ್ದು ತಮ್ಮನ್ನು ತಾವು ತಿಳ್ಕೊಳ್ಳೋ ಪ್ರಯತ್ನ. ಸಿದ್ಧರಾಮ ಆದಿಯಾಗಿ ಎಲ್ಲ ಶರಣರು ಪ್ರಯತ್ನ ಮಾಡಿದ್ದು ಮೊದಲು ತಮ್ಮನ್ನು ತಾವು ತಿಳ್ಕೊಳ್ಳೋದಕ್ಕೆ. ಆದ್ದರಿಂದನೇ ಅವರು ಮಹಾಜ್ಞಾನಿಗಳು ಅನಿಸ್ಕೊಂಡು ಈಗಲೂ ಕೂಡ ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಅರಿಸ್ಟಾಟಲ್ನೇ ಮತ್ತೊಂದು ಕಡೆ ಹೇಳ್ತಾನೆ, ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಮಾಡುವ ಕೆಲಸವು ಯಾವುದೇ ಆದರೂ ಭಾರ ಅನಿಸೋದಿಲ್ಲ, ಹಿತಕರವಾಗಿರ್ತದೆ. ಅದರ ಫಲಿತಾಂಶವೂ ಕೂಡ ಅದ್ಭುತವಾಗಿರುತ್ತದೆ. ಅದನ್ನೇ ಅರಿಸ್ಟಾಟಲ್ ತನ್ನ ಮಾತುಗಳಲ್ಲಿ ಈ ರೀತಿ ಹೇಳ್ತಾನೆ, ಪ್ಲೆಸರ್ ಇನ್ ದ ಜಾಬ್ ಪುಟ್ಸ್ ಪರ್ಫೆಕ್ಷನ್ ಇನ್ ದ ವರ್ಕ್ ಎಂದು ಹೇಳುತ್ತಾನೆ. ಅದನ್ನೇ ಅರಿಸ್ಟಾಟಲ್ ಈ ವಚನದ ಮೂಲಕ ಪ್ರತಿಪಾದನೆ ಮಾಡ್ತಾನೆ. ವೇಷದಲ್ಲಿ ಭಕ್ತನಾದಡೇನು, ವೇಷದಲ್ಲಿ ಮಹೇಶನಾದಡೇನು, ಗುಣವಿಲ್ಲದನ್ನಕ್ಕ ಎಂಬ ವಚನದ ಸಾಲುಗಳು ನಾವು ತೊಡುವ ವೇಷಗಳಿಗಿಂತಲೂ ಮಾಡುವ ಕೆಲಸವೇ ಹೆಚ್ಚು ಸಂತೃಪ್ತಿಯನ್ನು ಕೊಡುತ್ತದೆ ಅನ್ನೋದನ್ನು ಸಿದ್ಧರಾಮ ಹೇಳ್ತಿದ್ದಾನೆ. ಆದ್ದರಿಂದ ಬಾಹ್ಯ ಆಡಂಬರಕ್ಕಿಂತ ಆತ್ಮತೃಪ್ತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅನ್ನೋದು ಅರಿಸ್ಟಾಟಲ್ ಮತ್ತು ಸಿದ್ಧರಾಮ ಇಬ್ಬರ ಆಶಯ ಕೂಡ ಆಗಿತ್ತು. ಸತ್ಯ ಬೋಧನೆ, ಸತ್ಯ ಹೇಳಿದರೆ ಅದು ಕಹಿಯಾಗಿರ್ತದೆ. ಬಹುತೇಕ ಸಂದರ್ಭದಲ್ಲಿ ಆರಂಭದಲ್ಲಿ ಕಹಿ ಅನಿಸಿದರೂ ಕೂಡ ಅದರ ಅಂತಿಮ ಗುರಿ ಫಲಪ್ರದವಾಗಿರುತ್ತದೆ. ಕಹಿ ಮಾತ್ರೆಯಿಂದನೇ ನಮ್ಮ ಆರೋಗ್ಯ ಸುಧಾರಣೆಯಾಗೋದು. ನಮಗೆ ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಹೋದರೆ ಕಹಿ ಮಾತ್ರೆಯೇ ಕೊಡ್ತಾರೆ. ಅದನ್ನು ಸೇವಿಸಿದ್ರೇ ನಮಗೆ ಆರೋಗ್ಯ ಗುಣಮುಖ ಆಗೋದು. ಅದೇ ರೀತಿ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇದ್ದರು,
ಬೈದು ಹೇಳಿದವರು ಒಳ್ಳೇದು ಹೇಳಿದರು ಅಂತ, ನಕ್ ಹೇಳಿದವರು ಕೆಡಗೆ ಹೇಳಿದರು ಅಂತ. ಅಂದರೆ ಬೈತಾರೆ ಅಂದರೆ ಕೆಟ್ಟದ್ದೇನಲ್ಲ, ಅದರಿಂದ ಒಳ್ಳೆಯ ಉದ್ದೇಶನೇ ಇರುತ್ತೆ ಅನ್ನೋದನ್ನು ಅರಿಸ್ಟಾಟಲ್ ಭಾಳ ಚಂದ ಹೇಳ್ತಾನೆ. ದ ರೂಟ್ಸ್ ಆಫ್ ಟ್ರೂ ಎಜುಕೇಷನ್ ಆರ್ ಬಿಟರ್ ಬಟ್ ದ ಫ್ರೂಟ್ ಈಸ್ ಸ್ವೀಟ್. ಒಳ್ಳೆಯ ನಿಜವಾದ ಶಿಕ್ಷಣದ ಬುನಾದಿಯ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟಗಳು ಬೈಗುಳುಗಳು ಇದ್ದೇ ಇರ್ತವೆ, ಅದರ ಫಲ ಸಿಹಿಯಾಗಿರ್ತದೆ ಅನ್ನೋದನ್ನು ಅರಿಸ್ಟಾಟಲ್ ಹೇಳ್ತಾನೆ. ಸಿದ್ದರಾಮ ಕೂಡ ಅದೇ ರೀತಿ ಹೇಳ್ತಾನೆ. ಅಲ್ಲಮಯ್ಯನ ಬೋಧೆಯನು ತಮ್ಮ ಬೋಧೆಯನ್ನು ಕೇಳುವ ಬಾಲರಿಗೆ ಜನನೀ ಜನಕರ ಭೋಜನ ಕಾಣ, ಆದ್ಯರ ವಚನವೆಂಬುದು ಬಹುವೇದ್ಯವಯ್ಯ, ಎಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಯೇ ಇಷ್ಟವಯ್ಯ ಅಂತ ಹೇಳೋದ್ರ ಮೂಲಕ ಸಿದ್ದರಾಮನ ಮಾತುಗಳು, ಶರಣರ ವಚನಗಳು ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಅನ್ನುವ ಮಹತ್ವವನ್ನು ಸಾರುವ ಪ್ರಯತ್ನವನ್ನು ಸಿದ್ದರಾಮ ಮಾಡ್ತಿದ್ದಾನೆ. ನಂತರ ಮತ್ತೊಬ್ಬ ದಾರ್ಶನಿಕ ಅಂದರೆ ಕನ್ಫ್ಯೂಸಿಯಸ್ ಮತ್ತು ಸಿದ್ದರಾಮ. ಮಾಗಿದವನು ಬಾಗುತ್ತಾನೆಯೇ ಹೊರತು ಬೀಗುವುದಿಲ್ಲ ಎಂಬ ಮಾತಿಗೆ ನಿದರ್ಶನದಂತೆ ಇದ್ದವನು ಕನ್ಫ್ಯೂಸಿಯಸ್. ಅದೇ ರೀತಿ ಸಿದ್ದರಾಮ ಕೂಡ. ಕನ್ಫ್ಯೂಸಿಯಸ್ನನ್ನು ಆತನ ಸಮಕಾಲೀನರು ಪ್ರಥಮ ಪವಿತ್ರ ಆತ್ಮ, ವಿಶ್ವದ ತಂದೆ ಅಂತ ಕೊಂಡಾಡ್ತಾ ಇದ್ರಂತೆ. ಆದರೆ ಅವನು ಸ್ವತಃ ದೈವಿ ಸಂತತಿತನ, ಒಳ್ಳೆಯ ಮಾನವೀಯತೆ ನನ್ನಿಂದ ಬಹುದೂರ ಅಂತ ನಮ್ರವಾಗಿ ಅವರ ಸಮಕಾಲೀನರ ಹೊಗಳಿಕೆಯನ್ನು ನಿರಾಕರಿಸ್ತಾ ಇದ್ದ. ಅದೇ ರೀತಿ ಸಿದ್ದರಾಮನನ್ನು ಸಮಕಾಲೀನ ಶರಣರು ಆರಂಭದ ವಚನದಲ್ಲೂ ಕೂಡ ಹೇಳಿದ್ದೆ ತಮಗೆ, ಯೋಗಿಗಳ ಯೋಗಿ, ಶಿವಯೋಗಿ, ಕರ್ಮಯೋಗಿ ಅಂತೆಲ್ಲ ಗುಣಗಾನ ಮಾಡ್ತಾ ಇದ್ದರು. ಆದರೆ ಸಿದ್ದರಾಮ ಅದನ್ನು ಬಹಳ ನಯವಾಗಿ ನಿರಾಕರಿಸ್ತಾನೆ. ಹಿಂದೆ ಬಯಸಿದೆ ಕಾಳುತನದಲ್ಲಿ ಎನ್ನ ಮಂದ ಮತಿಯ ನೋಡಿದಿರಯ್ಯ, ಕೆರೆ ಬಾವಿ ಹೂದೋಟ ಚೌಕ ಛತ್ರಂಗಳ ಮಾಡಿ ಜೀವಂಗಳ ಮೇಲೆ ಕೃಪೆಯುಂಟೆಂದು ಎನ್ನ ದಾನಿ ಎಂಬರು, ಆನು ದಾನಿಯಲ್ಲವಯ್ಯ, ನೀ ಹೇಳಿದಂತೆ ಮಾಡಿದೆನು, ನೀ ಬರ ಹೇಳಿದಲ್ಲಿ ಬಂದೆನು, ನೀ ಇರಿಸಿದಂತೆ ಇದ್ದೆನು, ನಿನ್ನ ಇಚ್ಛಾ ಮಾತ್ರವ ಮೀರಿದೆನಾಯಿತ್ತಾದಡೆ, ಫಲಪದ ಜನನವ ಬಯಸಿದೆನಾದಡೆ, ನಿಮ್ಮಾಣೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ಭವಕ್ಕೆ ಬರಿಸದಿರಯ್ಯ ನಿಮ್ಮ ಧರ್ಮ ಅಂತ ಹೇಳೋದ್ರ ಮೂಲಕ ನಮ್ಮವರ ಹೊಗಳಿಕೆ ಅದು ಮಸೆದ ಅಲಗು ಅನ್ನೋದನ್ನು ಸಿದ್ದರಾಮ ಹೇಳ್ತಿದ್ದಾನೆ. ಯಾರಾದರೂ ಹೊಗಳಿದ್ರೆ, ಈಗಂತೂ ಹೊಗಳಿದ್ರೆ ಭಾಳ ಸಂತೋಷ ಆಗುತ್ತೆ ನಮಗೆ, ಹೊಗಳಿಲ್ಲ ಬೈದ್ರೇ ಸಿಟ್ಟು ಬರೋದು. ಆದರೆ ಶರಣರು ನಿಜವಾದ ದಾರ್ಶನಿಕ ಅನಿಸ್ಕೊಂಡವರು ಹೊಗಳಿಕೆಯನ್ನು ಇಷ್ಟಪಡ್ತಿರಲಿಲ್ಲ. ಬಸವಣ್ಣ ಕೂಡ ಇಷ್ಟಪಡ್ತಿರಲಿಲ್ಲ. ಹೊಗಳಿಯನ್ನು ಹೊನ್ನ ಶೂಲಕ್ಕೆ ಏರಿಸದಿರಿ ಅಂತ ಹೇಳ್ತಿದ್ರಲ್ಲ, ಅದೇ ರೀತಿ ಸಿದ್ದರಾಮ ಕೂಡ ಮನುಜರ ಮನ್ನಣೆಯದು ಪರಿಮಳ ಪುಷ್ಪದ ಸೋಂಕು ನೋಡ ಅಂತ ಹೇಳ್ತಾನೆ. ಹೊಗಳಿಕೆಯನ್ನು ಸಿದ್ದರಾಮ ಮತ್ತು ಕನ್ಫ್ಯೂಸಿಯಸ್ ಇಬ್ಬರು ಕೂಡ ಹೊನ್ನ ಶೂಲ ಅಂತಲೇ ಭಾವಿಸಿದ್ರು. ಕನ್ಫ್ಯೂಸಿಯಸ್ನ ನೀತಿ ಸಂಹಿತೆ ವಿಚಾರಗಳು, ತತ್ವಜ್ಞಾನದ ವಿಚಾರಗಳು ಅವನ ಅನಲೆಕ್ಟ್ಸ್ ಅಂತ ಒಂದು ಪದ್ಯ ಪ್ರಕಾರ ಅದರಲ್ಲಿ ಕಂಡು ಬಂದರೆ, ಸಿದ್ದರಾಮನ ವಿಚಾರಗಳು ವಚನಗಳಲ್ಲಿ ನಾವು ನೋಡ್ತೇವೆ. ಇಬ್ಬರ ಬೋಧನೆಗಳಲ್ಲಿರುವ ಮತ್ತೊಂದು ಸಾಮ್ಯ ಅಂಶ ಅಂದರೆ ಸಚ್ಚಾರಿತ್ರ್ಯ ಮತ್ತು ನೈತಿಕತೆಗಳು. ಕನ್ಫ್ಯೂಸಿಯಸ್ ಹೇಳ್ತಾರೆ, ವ್ಯಕ್ತಿಯು ಸದಾಚಾರ, ಸದ್ಗುಣ, ಸದುಪದೇಶಗಳ ಪಥವಿಡಿದು ಪರಿಪೂರ್ಣತೆಯೆಡೆಗೆ ಸಾಗುವುದೇ ಜೀವನದ ಪರಮ ಗುರಿ ಅಂತ. ಅದೇ ರೀತಿ ಸಿದ್ದರಾಮ ಕೂಡ ಹೇಳ್ತಾನೆ, ಜ್ಞಾನಿಗಳು ತಾವಾದ ಬಳಿಕ ಪಾಪವಾಸನೆ ತೊರೆದಿರಬೇಕು, ಅನ್ಯರ ನುಡಿಗೆ ಒಳಗಾಗಬಾರದು, ಅನ್ಯರ ನಿಂದೆಗೆ ಒಳಗಾಗಬಾರದು, ಗುರು ಹಿರಿಯರಿಗೆ ಅಂಜಿ ನಡೆಯಬೇಕು, ಅನ್ಯ ಸ್ತ್ರೀ ತನ್ನ ಮಾತೆಯಂತಿರಬೇಕು, ಅನ್ಯರ ಹಂಗಿಗೆ ಒಳಗಾಗಬಾರದು, ಅಸತ್ಯವ ನುಡಿಯಬಾರದು, ನುಡಿ ಕೊಟ್ಟು ತಪ್ಪಬಾರದು, ಸಂಶಯ ರಹಿತನಾಗಿರಬೇಕು, ವಿಶ್ವಾಸಘಾತಕವ ಮಾಡಬಾರದು, ಪರದೂಷಣೆ ಮಾಡಬಾರದು, ಪರದ್ರವ್ಯವನ್ನು ಅಪಹರಿಸಬಾರದು. ಇವುಗಳಿಗೆ ಮತ್ತೆ ವ್ಯಾಖ್ಯಾನ ಏನು ಬೇಕಿಲ್ಲ. ಈ ಎಲ್ಲ ಮಾತುಗಳ ಮೂಲಕ ಸಿದ್ದರಾಮ ಹೇಳ್ತಿರೋದು ಸದಾಚಾರ, ಸನ್ನಡತೆಯಂತಹ ಒಳ್ಳೆಯ ಆಚರಣೆಗಳನ್ನೇ ಆತ ಹೇಳ್ತಿದ್ದಾನೆ. ಮತ್ತೊಬ್ಬ ದಾರ್ಶನಿಕ ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾರೆ, ಕತ್ತಲನ್ನು ಓಡಿಸಲಾರದು, ಅದಕ್ಕೆ ಬೆಳಕು ಬೇಕು. ದ್ವೇಷವನ್ನು ನಂದಿಸಲಾರದು, ಅದಕ್ಕೆ ಪ್ರೀತಿ ಬೇಕು ಅಂತ ಹೇಳೋದ್ರ ಮೂಲಕ ಜಗತ್ತಿನಲ್ಲಿ ಶಾಂತಿ ಸಾಮರಸ್ಯವನ್ನು ಹರಡೋದಕ್ಕೆ ಪ್ರೀತಿಯೊಂದನೇ ಸಾಧನೆ ಅಂತ ಪ್ರತಿಪಾದನೆ ಮಾಡಿ ಅಮೇರಿಕಾದ ಕರಿಯರನ್ನು ಸಬಲರನ್ನಾಗಿ ಮಾಡಿದವರು ಮಾರ್ಟಿನ್ ಲೂಥರ್ ಕಿಂಗ್. ಅಂದರೆ ಪ್ರೀತಿ ಬಹಳ ಮುಖ್ಯ ಅಂತ ಹೇಳಿದ್ದು. ಸಿದ್ದರಾಮ ಕೂಡ ಅದನ್ನು ಹೇಳ್ತಿದ್ದಾರೆ, ಯೋಗಿಗೆ ಕೋಪವೇ ಮಾಯೆ,
ರೋಗಿಗೆ ಅಪಥ್ಯವೇ ಮಾಯೆ ಎನ್ನುವ ಸಿದ್ದರಾಮ ಅಂಗಾಲ ಕೋಪವ ಮನಕ್ಕೆ ತಂದಿಪ್ಪವನ, ಆ ಮನದ ಕೋಪವ ಹೃದಯದಲ್ಲಿ ಇಟ್ಟುಕೊಂಡಪ್ಪವನ, ಅವನ ಪಾದಕ್ಕೆ ನೊಸಲ ತಂದು ತಳಿವೆ, ಎನ್ನ ನೊಸಲ ಅಮೃತದಿಂದ ಅವನ ಮನ ತಿಳುಹುವೆ ಎಂದು ಹೇಳೋದ್ರ ಮೂಲಕ ನಾನಂತೂ ಕೋಪಗೊಳ್ಳೋದಿಲ್ಲ, ನನ್ನೆದುರು ಯಾರಾದರೂ ಕೋಪಗೊಂಡಿದ್ದರೆ ಅವರನ್ನು ಕೂಡ ಪ್ರೀತಿ ಅನ್ನೋ ಅಮೃತ ಸಿಂಚನದ ಮೂಲಕ ಅವರನ್ನ ಸರಿದಾರಿಗೆ ತರ್ತೇನೆ ಅನ್ನುವ ದೃಢ ಸಂಕಲ್ಪ ಸಿದ್ದರಾಮನದಾಗಿತ್ತು. ಮಾರ್ಟಿನ್ ಲೂಥರ್ ಕಿಂಗ್ ಒಂದು ಕನಸನ್ನು ಕಾಣ್ತಾರೆ. ಕನಸು ನಾವು ಕೂಡ ಕಾಣ್ತೇವೆ ಸಾಮಾನ್ಯವಾಗಿ. ಏನೋ ಬಡವರಿದ್ದರೆ ಶ್ರೀಮಂತರಾಗಬೇಕು ಅನ್ನೋ ಕನಸು, ಅದು ದುಡಿದೇನೆ ಶ್ರೀಮಂತರಾಗಬೇಕು ಅನ್ನೋ ಕನಸು, ಯಾವುದೇ ಪ್ರಯತ್ನ ಇಲ್ಲದೇ ದೊಡ್ಡ ಹುದ್ದೆಗಳನ್ನು ಪಡಿಬೇಕು ಅನ್ನೋ ಕನಸು ಕಾಣ್ತೇವೆ. ಆದರೆ ಮಾರ್ಟಿನ್ ಲೂಥರ್ ಕಿಂಗ್ ಕನಸು ಕಾಣ್ತಾರೆ. ಆ ಕನಸು ಏನಂದರೆ ಹೀಗಿತ್ತು: ಐ ಹ್ಯಾವ್ ಎ ಡ್ರೀಮ್ that my 4 little children will one day live in a nation where they will not judge by their color but by the content of their character ಅಂತ. ಮಾರ್ಟಿನ್ ಲೂಥರ್ ಕಿಂಗ್ ಕನಸು ಏನಾಗಿತ್ತು ಅಂದರೆ, ಶ್ರೀಮಂತ ಆಗೋದು, ಅಮೇರಿಕದ ಅಧ್ಯಕ್ಷ ಆಗೋದು ಕನಸಾಗಿರಲಿಲ್ಲ. ನನ್ನ ಕನಸು ಏನು ಅಂದರೆ, ಮುಂದೆ ನನ್ನ ಕನಸಿನ ದೇಶದಲ್ಲಿ ನನ್ನ 4 ಜನ ಮಕ್ಕಳು ಯಾವುದರಿಂದ ಗುರುತಿಸಲ್ಪಡಬೇಕು ಅಂದರೆ ಅವರ ದೇಹದ ಬಣ್ಣದಿಂದಲ್ಲ, ಅವರ ವ್ಯಕ್ತಿತ್ವದಿಂದಾಗಿ ಅವರಿಗೆ ಮನ್ನಣೆ ಸಿಗಬೇಕು ಅನ್ನೋದು ಮಾರ್ಟಿನ್ ಲೂಥರ್ ಕಿಂಗ್ ಅವರ ಕನಸಾಗಿತ್ತು. ಸಿದ್ದರಾಮನ ಕನಸು ಏನಾಗಿತ್ತು ಅಂದರೆ, ಜಾತಿ ವಿಜಾತಿಯ ನೀರ್ಗುಡಿಯ ಹೋದರೆ ಸುಡು ಹೋಗೆಂದು ನುಂಕಿತ್ತೆ ಆ ಜಲವು, ಭಕ್ತನಾದ ಬಳಿಕ ಅವರಿವರನ್ನದೇ ಮಾಡುವುದಯ್ಯ ಪ್ರಸಂಗವ, ಸರ್ವರಲ್ಲಿ ಸರ್ವರಂತಾಗಬೇಕು, ಕುಲ ಕುಲವೆಂದು ಹೊಡೆದಾಡುವ ಅಣ್ಣಗಳಿರ, ಕುಲವೆಂದಡೆ ಮಲತ್ರಯಗಳು ಬಿಡವು ನೋಡ ಎಂಬ ವಚನಗಳ ಮೂಲಕ ಮಾರ್ಟಿನ್ ಲೂಥರ್ ಕಿಂಗ್ ಏನು ಹೇಳಿದಾರಲ್ಲ, ಅವರ ಕನಸು ಏನಿತ್ತಲ್ಲ, ತರತಮ ರಹಿತವಾದ ಸಮಸಮಾಜ ಮಾರ್ಟಿನ್ ಲೂಥರ್ ಕಿಂಗ್ ಕನಸಾಗಿತ್ತು. ಅಂಥದ್ದನ್ನೇ ಅದೇ ಕನಸನ್ನು ಸಿದ್ದರಾಮ ಕೂಡ ಹೊಂದಿದ್ರು ಅನ್ನೋದು ಈ ವಚನದ ಸಾಲುಗಳು ನಮಗೆ ಹೇಳ್ತವೆ. ಅಪಾರ ಪರಿಶ್ರಮ ಶ್ರದ್ಧೆಗಳ ಮೂಲಕ ಮಾರ್ಟಿನ್ ಲೂಥರ್ ಕಿಂಗ್ ತಮ್ಮ ಕನಸನ್ನು ನನಸಾಗಿಸ್ಕೊಳ್ತಾರೆ. ಅದನ್ನು ಸಾಕಾರಗೊಳಿಸೋದಕ್ಕೆ ನಿರಂತರ ಚಲನಶೀಲತೆ, ಕ್ರಿಯಾಶೀಲತೆ ಅಗತ್ಯ ಅಂತ ಅವ್ರು ಹೇಳ್ತಾರೆ. ಅವ್ರದ್ದೇ ಮಾತಿನಲ್ಲಿ ಹೇಳೋದಾದರೆ, ಇಫ್ ಯು ಕಾಂಟ್ ಫ್ಲೈ ದೆನ್ ರನ್, ಇಫ್ ಯು ಕಾಂಟ್ ರನ್ ದೆನ್ ವಾಕ್, ಇಫ್ ಯು ಕಾಂಟ್ ವಾಕ್ ದೆನ್ ಕ್ರಾಲ್, ಬಟ್ ಬೈ ಆಲ್ ಮೀನ್ಸ್ ಕೀಪ್ ಮೂವಿಂಗ್. ನಿನಗೆ ಹಾರಕ್ಕಾಗಲಿಲ್ಲವಾ ಓಡು, ಓಡೋಕ್ಕಾಗಲ್ವಾ ನಡೆಯೋಕ್ಕೂ ಆಗಲ್ವಾ ತೆವಳು, ಸುಮ್ಮನೆ ಇರಬೇಡ, ಕ್ರಿಯಾಶೀಲವಾಗಿರು, ಹಂಗಿದ್ರೆ ಮಾತ್ರ ನಿನ್ನ ಕನಸನ್ನು ಸಾಕಾರಗೊಳಿಸ್ಲಿಕ್ಕೆ ಸಾಧ್ಯ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದರೆ, ಸಿದ್ದರಾಮ ಕೂಡ ಸತತ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಅನ್ನೋದನ್ನು ಈ ರೀತಿ ಹೇಳ್ತಾರೆ: ಎಂತು ಮಾಯಾ ಸುಖವ ಸತತಂ ಗೆಲುವಾತ ನಿಶ್ಚಿಂತನಕ್ಕೂ ತಾನು ಇಹಪರದಲ್ಲಿ, ಸಂತತ ನಿಶ್ಚಿಂತನಪ್ಪಾತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ತಾನಪ್ಪನು. ಯಾರು ನಿರಂತರ ಪ್ರಯತ್ನ ಮಾಡ್ತಾರೆ, ನಿರಂತರ ಶ್ರಮ ವಹಿಸ್ತಾರೆ, ಅವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನನೇ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಿದ್ದರಾಮ ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಅದೇ ರೀತಿ ಮತ್ತೊಬ್ಬ ದಾರ್ಶನಿಕ ನೆಲ್ಸನ್ ಮಂಡೇಲಾ, ದಕ್ಷಿಣ ಆಫ್ರಿಕಾದ ಕರಿಯ ಜನಾಂಗದರ ಬಾಳನ್ನು ಬೆಳಗಿದ ಮಹಾನ್ ಜ್ಯೋತಿ, ಬಿಳಿಯರ ಹಿಂಸೆ ದೌರ್ಜನ್ಯಗಳನ್ನು ಸಹಿಸಿಕೊಂಡು ತನ್ನವರ ವಿಮುಕ್ತಿಗಾಗಿ ಹೋರಾಟ ಮಾಡಿದ ತ್ಯಾಗಮಯಿ ನೆಲ್ಸನ್ ಮಂಡೇಲಾ ಅವರು ಉತ್ತಮ ನಾಯಕ, ಒಳ್ಳೆಯ ನಾಯಕ ಹೇಗಿರಬೇಕು ಅನ್ನೋದಕ್ಕೆ ಸ್ವತಃ ದೃಷ್ಟಾಂತನೇ ಆಗಿದ್ದರು. ಆದರೂ ಹೇಳ್ತಾರೆ, ಒಳ್ಳೆಯ ನಾಯಕ ಹೇಗಿರಬೇಕು ಅಂದರೆ, ಲೀಡ್ ಫ್ರಮ್ ದ ಬ್ಯಾಕ್ ಆ್ಯಂಡ್ ಲೆಟ್ ಅದರ್ಸ್ ಬಿಲೀವ್ ದೇ ಆರ್ ಇನ್ ಫ್ರಂಟ್ ಅಂತ ಹೇಳ್ತಾರೆ. ನೀನು ನಾಯಕ ಆಗಿದ್ದರೆ ಮುಂದಿರೋದಲ್ಲ, ಹಿಂದಿರಬೇಕು, ನಿನ್ನವರೆಲ್ಲ ಮುಂದಿರಬೇಕು. ಯಾಕೆಂದರೆ ಅವ್ರಿಗೆಲ್ಲ ಅನ್ನಿಸ್ಬೇಕು ನಾವು ನನ್ನ ನಾಯಕನಿಗಿಂತಲೂ ಮುಂದಿದ್ದೀವಿ ಅಂತ. ಆ ರೀತಿ ಇರಬೇಕು ನಾಯಕ ಅಂತ ಹೇಳ್ತಾರೆ. ಆದರೆ ಇಂತಹ ನಾಯಕತ್ವ ದುರ್ಲಭ, ಸಿಗೋದು ಅಪರೂಪ. ಸಾಮಾನ್ಯವಾಗಿ ನಾಯಕರು ಹೇಗಿದ್ದಾರೆ ಅಂದರೆ, ನಾನು ಹೇಳ್ದಂಗೆ ಮಾಡು ಅಂತ. ಅಂತಹ ನಾಯಕತ್ವ ಸುಲಭವಾಗಿ ಸಿಗುತ್ತೆ ನಮಗೆ. ಆದರೆ ನಾನು ಮಾಡಿದಂತೆ ಮಾಡು ಅಂತ ಹೇಳುವ ನಾಯಕತ್ವ ವಿರಳಾತಿ ವಿರಳ. ಆದ್ದರಿಂದಲೇ ಸಿದ್ದರಾಮ ಒಂದು ಕಡೆ ಹೇಳ್ತಾನೆ, ಹೇಳುವಡೆ ಬಹು ಸುಲಭ, ಆಳುವಡೆ ಅದು ಬಹಳ ದುರ್ಘಟ ನೋಡಯ್ಯ ಎಂಬ ವಚನದ ಮೂಲಕ ಅಧಿಕಾರದ ಗದ್ದುಗೆ, ನಾಯಕತ್ವದ ಗದ್ದುಗೆ ಇದೆಯಲ್ಲ, ಅದು ಹೂವಿನ ಹಾಸಿಗೆ ಅಂತ ಕಂಡರೂ ಕೂಡ ಮುಳ್ಳಿನ ಮೇಲಿನ ಹೊದಿಕೆನೇ ಆಗಿರುತ್ತೆ ಅನ್ನೋದನ್ನು ಸೂಚ್ಯವಾಗಿ ಸಿದ್ದರಾಮ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇನ್ನೊಂದು ಕಡೆ ಮಂಡೇಲಾ ಹೇಳ್ತಾರೆ, ಎ ನೇಷನ್ ಶುಡ್ ನಾಟ್ ಬಿ ಜಡ್ಜ್ ಬೈ ಹೌ ಇಟ್ ಟ್ರೀಟ್ಸ್ ಇಟ್ಸ್ ಹೈಯೆಸ್ಟ್ ಸಿಟಿಜನ್ಸ್ ಬಟ್ ಇಟ್ಸ್ ಲೋಯೆಸ್ಟ್ ಒನ್ ಅಂತ. ಅಂದರೆ ದುರ್ಬಲರನ್ನು ಹೇಗೆ ನಡೆಸ್ಕೊಳ್ತದೆ ಅನ್ನೋದ್ರ ಮೇಲೆ ಒಂದು ದೇಶದ ಉನ್ನತಿ ಅಥವಾ ಅವನತಿಯನ್ನು ಗುರುತಿಸಬೇಕು, ಮತ್ತು ದುರ್ಬಲರನ್ನು ಮುಖ್ಯವಾಹಿನಿಗೆ ತರುವುದೇ ಪ್ರಭುತ್ವದ ಆದ್ಯ ಕರ್ತವ್ಯ ಆಗಬೇಕು ಅನ್ನೋದು ನೆಲ್ಸನ್ ಮಂಡೇಲಾರ ವಾದ ಆಗಿದ್ದರೆ, ಸಿದ್ದರಾಮನ ಇಡೀ ಬದುಕು ದುರ್ಬಲರ ಏಳಿಗೆಗೆ ಸೇರಿದಂತೆ ಪ್ರತಿಯೊಂದು ಜೀವಿಗೆ, ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಸೇರಿದಂತೆ ಪ್ರತಿಯೊಂದು ಜೀವಿಗೆ ಉಪಕಾರ ಮಾಡೋದೇ ಆಗಿತ್ತು.
ಆದ್ದರಿಂದನೇ ಆತ ಊರೂರಿಗೆ ಕೆರೆ ಬಾವಿಗಳನ್ನು ದೇವಸ್ಥಾನಗಳನ್ನು ಛತ್ರಗಳನ್ನು ನಿರ್ಮಾಣ ಮಾಡ್ತಾ ಆ ಕೆಲಸಕ್ಕೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ಬಿಡ್ತಾನೆ. ಅದಕ್ಕೇ ಜನಪದರಲ್ಲಿ ಹಾದಿ ಹಾದಿಗೆ ಗುಡಿಯ ಬೀದಿ ಬೀದಿಗೆ ಕೆರೆಯ ಕಟ್ಟಿ ಸಿದ್ದರಾಮ ಸೊನ್ನಲಿಗೆಯ ಸಾಧು ಸಿದ್ಧನಿಗೆ ಮನೆಯಾಯಿತು ಅಂತ ಜನಮಾನಸದಲ್ಲಿ ಇಂದಿಗೂ ಕೂಡ ಚಿರಸ್ಥಾಯಿಯಾಗಿದ್ದಾನೆ. ಇನ್ನು ಕೊನೆಯದಾಗಿ ಮದರ್ ತೆರೆಸಾ ಮತ್ತು ಸಿದ್ದರಾಮ. ಯುಗೋಸ್ಲಾವಿಯಾದಿಂದ ಬಂದಿದ್ದು ಮದರ್ ತೆರೆಸಾ, ಈಗ ನಾವು ಭಾರತೀಯರು ಅಂತ ಹೇಳ್ತಿದ್ದೀವಿ, ಅಲ್ಲಿಂದ ಬಂದಿದ್ದ ಮದರ್ ತೆರೆಸಾ, ಮೂಲತಃ ಅವರ ಹೆಸರು ಆಗ್ನೇಸಾ, ತಮ್ಮ ಅಪೂರ್ವ ಸೇವಾ ಮನೋಭಾವದಿಂದಾಗಿ ಬಡವರು, ದೀನದಲಿತರು, ರೋಗಿಗಳ ಮದರ್ ಆಗಿಯೇ ಪರಿವರ್ತನೆಯಾದವರು. ತೆರೆಸಾ ಅವರು ಜಗತ್ತಿನ ಸೇವೆಯ ಪ್ರತಿರೂಪವೇ ಆಗಿದ್ದರು. ಅವರು ಯಾವಾಗಲೂ ಹೇಳ್ತಾ ಇದ್ದರು, ಡೋಂಟ್ ಜಡ್ಜ್ ಪೀಪಲ್, ಇಫ್ ಯು ಜಡ್ಜ್ ಪೀಪಲ್ ಯು ಡೋಂಟ್ ಹ್ಯಾವ್ ಟೈಮ್ ಟು ಲವ್ ದೆಮ್ ಅಂತ. ಜನರನ್ನು ಅಳತೆ ಮಾಡಲಿಕ್ಕೆ ಹೋಗಬೇಡ್ರಿ, ಒಳ್ಳೆಯವರು ಕೆಟ್ಟವರು ಕರಿಯರು ಬಿಳಿಯರು ಅಂತ ಹಂಗೆ ಮಾಡ್ತಾ ಹೋದರೆ ಜನರನ್ನು ಪ್ರೀತಿಸೋ ಅವಕಾಶವೇ ನಿಮಗೆ ಸಿಗೋದಿಲ್ಲ ಅಂತ ಮದರ್ ತೆರೆಸಾ ಹೇಳ್ತಾ ಇದ್ರು. ಆ ಮಾತಿಗೆ ಪೂರಕವಾಗುವಂಥ ಸಿದ್ದರಾಮನ ಒಂದು ಮಾತು ಇಲ್ಲಿದೆ, ಆತನ ಸುಖ ದುಃಖ ಈತಗೇನು, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಅರಿವ ಸಂತೈಸಿಕೊಳ್ಳಿ ಎಂದು ಇನ್ನೊಬ್ಬರ ಬಗ್ಗೆ ಯೋಚಿಸದೆ ತನ್ನ ತಾನರಿದು ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರಯತ್ನಿಸಬೇಕು. ಇನ್ನೊಬ್ಬರ ತಪ್ಪುಗಳನ್ನು ಗುರುತಿಸಿ ಆಡಿಕೊಳ್ಳುವ ಬದಲು ಪ್ರತಿಯೊಬ್ಬರೂ ತಮ್ಮ ಬದುಕನ್ನು ಮೊದಲು ಹಸನಾಗಿಸಿಕೊಳ್ಬೇಕು ಎಂದು ಬೋಧಿಸುವ ಸಿದ್ದರಾಮ ಸೇರಿದಂತೆ ಎಲ್ಲ ಶರಣರು ಅದೇ ರೀತಿ ತಾವು ಕೂಡ ಬದುಕಿ ತೋರಿಸಿದ್ದು ಬಹಳ ವಿಶೇಷ ಆಗಿದೆ. ಒಟ್ಟಾರೆಯಾಗಿ ಬುದ್ಧನ ಕರುಣೆ, ಮಹಾವೀರನ ದಯೆ, ಯೇಸುವಿನ ಪ್ರೇಮ, ಪೈಗಂಬರನ ಪ್ರೀತಿ, ಸಾಕ್ರೆಟಿಸ್ನ ಜ್ಞಾನ, ಪ್ಲೇಟೋನ ಆದರ್ಶ, ಅರಿಸ್ಟಾಟಲ್ನ ಬಹುಶ್ರುತತೆ, ಕನ್ಫ್ಯೂಸಿಯಸ್ನ ಮಾಗಿದ ವ್ಯಕ್ತಿತ್ವ, ಮಾರ್ಟಿನ್ ಲೂಥರ್ ಕಿಂಗ್ನ ಪರಿಶ್ರಮ, ನೆಲ್ಸನ್ ಮಂಡೇಲಾರ ನಾಯಕತ್ವ ಗುಣ ಹಾಗೂ ಮದರ್ ತೆರೆಸಾ ಅವರ ವಾತ್ಸಲ್ಯಮಯಿ ವ್ಯಕ್ತಿತ್ವ ಇವೆಲ್ಲವನ್ನು ಮೇಳೈಸಿಕೊಂಡಿದ್ದು ಸಿದ್ದರಾಮ ಅಂತ ನನಗನ್ಸುತ್ತೆ. ಜೊತೆಗೆ ಸಿದ್ದರಾಮ ಬರೀ ಉಪದೇಶ ಮಾಡುವ ದಾರ್ಶನಿಕ ಆಗಿರಲಿಲ್ಲ, ನುಡಿದಂತೆ ನಡೆದ ನಿಜ ಶರಣನಾಗಿದ್ದ. ಅದರಲ್ಲೂ ಕೆರೆ ಕಟ್ಟೆ ಬಾವಿಗಳ ಅಗತ್ಯ ಸಿದ್ದರಾಮನ ಕಾಲಕ್ಕಿಂತಲೂ ಈಗ ಜಾಸ್ತಿ ಇದೆ. ನಾವು ಕೊಳವೆ ಬಾವಿಗಳನ್ನು ತೋಡಿಸಿ ಅಂತರ್ಜಲನೂ ಕಡಿಮೆ ಮಾಡ್ತಿದ್ದೀವಿ, ಮಳೆ ಬರ್ತಿಲ್ಲ, ಗಿಡಗಳೆಲ್ಲ ಕಡಿತಿದ್ದೀವಿ. ಅದಕ್ಕೆಲ್ಲ ಪರಿಹಾರ ಅಂದರೆ ಸಿದ್ದರಾಮ 12ನೇ ಶತಮಾನದಲ್ಲಿ ಮಾಡಿದ ಕೆಲಸ ಕೆರೆಗಳನ್ನು ಕಟ್ಟೋದು. ಕೆರೆ ನೀರು ನಮ್ಮ ಕುಡಿಲಿಕ್ಕೆ ನಿತ್ಯ ಬಳಕೆಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಪ್ರಾಣಿ ಪಕ್ಷಿಗಳ ಕುಡಿಲಿಕ್ಕೂ ಅನುಕೂಲ ಆಗುತ್ತೆ, ಅಂತರ್ಜಲ ಮರುಪೂರಣಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದನ್ನು ವಿದ್ಯಾವಂತರಾಗಿ ನಾವು ಗಮನಿಸ್ತಿಲ್ಲ. ರೋಡ್ ಮಾಡಬೇಕಾ ಎಲ್ಲ ಮರಗಳನ್ನು ಕಡಿದು ಬಿಡ್ತೀವಿ. ಆದರೆ ಗೌರಿ ನಾಯಕ್ ಅಂತ ಉತ್ತರ ಕನ್ನಡದ ಒಬ್ಬ ಹೆಣ್ಮಗಳು, ಅವಿದ್ಯಾವಂತ ಹೆಣ್ಮಗಳು, ಸ್ವತಃ ಬಾವಿಯನ್ನು ತೋಡ್ತಿದ್ದಾರೆ ಈಗಲೂ ಕೂಡ. ನನಗೆ ಸಿದ್ದರಾಮನೇ ಜ್ಞಾಪಕ ಆಗ್ತಾನೆ ಆ ತಾಯಿ ಬಗ್ಗೆ ಓದ್ದಾಗೆಲ್ಲ ಕೂಡ. ದುರಂತ ಅಂದರೆ ಆ ತಾಯಿ ಬಾವಿ ತೋಡಕ್ಕೆ ಹೋದರೆ ಸರ್ಕಾರದವರು ಯಾವುದೋ ಕಾನೂನು ನೆವ ಹೇಳಿ ಅವಳನ್ನು ತಡೆದ್ರು, ಅಂದರೆ ಪರ್ಮಿಷನ್ ತೊಗೊಳ್ಬೇಕು ಇತ್ಯಾದಿ ಎಲ್ಲ ಅಂತ ಹೇಳಿ. ಆದ್ದರಿಂದ ಸಿದ್ದರಾಮನ ಕೆರೆಕಟ್ಟೆಗಳ ಅಗತ್ಯ ಹಿಂದಿಗಿಂತಲೂ ಈಗ ಹೆಚ್ಚಿಗೆ ಇದೆ. ಆದ್ದರಿಂದ ಸಿದ್ದರಾಮ ಸೇರಿದಂತೆ ಬಸವಾದಿ ಶಿವಶರಣರ ಆದರ್ಶಗಳನ್ನು ಅವು ಸಾರ್ವಕಾಲಿಕವಾಗಿದ್ದು ಸಾರ್ವತ್ರಿಕ ಅನುಕರಣ ಯೋಗ್ಯವಾಗಿದ್ದಾವೆ. ಇಂತಹ ಮಾನವೀಯ ಬೋಧನೆಯನ್ನು ಮಾಡಿದ ಮಹಾತ್ಮರನ್ನು ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಿದ್ದೇನೆ ಮತ್ತು ಬಹಳ ಮುಖ್ಯ ಪೂಜೆಗೆ ಸೀಮಿತಗೊಳಿಸಿದ್ದೇನೆ. ಅವ್ರನ್ನ ಪೂಜೆ ಮಾಡೋದು ಬೇಕಾಗಿಲ್ಲ. ಅವರ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವ ಬರೀ ಆಧ್ಯಾತ್ಮಿಕ ಕಾರಣಕ್ಕೆ ಮಾತ್ರ ಅಲ್ಲ, ಪರಿಸರ ಕಾಳಜಿಯ ದೃಷ್ಟಿಯಿಂದ ಕೂಡ ಕೆರೆ ಬಾವಿಗಳನ್ನು ಮತ್ತೆ ನಿರ್ಮಾಣ ಮಾಡಬೇಕಾದ ಅಗತ್ಯ ಇದೆ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಅವರು ಜಾಗತಿಕ ದಾರ್ಶನಿಕರು ಮತ್ತು ಸಿದ್ದರಾಮ ಎಂಬ ವಿಚಾರದ ಮೇಲೆ ತಮ್ಮ ಪಾಂಡಿತ್ಯಪೂರ್ಣವಾದ ಚಿಂತನೆಯನ್ನು ಮಾಡಿದ್ದಾರೆ. ಒಂದು ನನಗೆ ನೆನಪಾಗ ಉದಾಹರಣೆ ಹೇಳ್ಬೇಕಂದ್ರೆ, ಒಬ್ಬ ರಾಜ ಒಂದು 4 ಮಂದಿ ಕೂಡ್ರನ್ನ ಕರೆಸಿ ಆನೆ ಹೆಂಗೈತೆ ಹೇಳ್ರಿ ಅಂತ ಕೇಳಿದಂತ. ಕೇಳಿದಾಗ ಬಾಲ ಹಿಡ್ದವ ಕಸ್ವರಿಂಗೆ ಐತೆ ಅಂತ ಹೇಳಿದ, ಹೊಟ್ಟಿ ಮುಟ್ಟಿದವ ಗ್ವಾಡಿ ಹೆಂಗೈತೆ ಅಂದ, ಕಾಲು ಹಿಡ್ದವ ಕಂಬದಂಗೆ ಐತಿ ಅಂದ. ಹಂಗೆ ಒಬ್ಬೊಬ್ಬ ದಾರ್ಶನಿಕರು ಒಂದೊಂದು ಹೇಳಿದರೆ
ಈ ಆನೆಯನ್ನು ಸಂಪೂರ್ಣವಾಗಿ ನೋಡ್ಬೇಕಂದ್ರೆ ಅವೆಲ್ಲವನ್ನು ಸೇರಿಸಿ ಹಂಗೆ ಒಂದು ಆನೆ ಚಿತ್ರ ಬರ್ತೈತೋ ಹಂಗೆ ಸಿದ್ದರಾಮರು ಕೂಡ ಎಲ್ಲ ದಾರ್ಶನಿಕರಿಗಿಂತಲೂ ಶ್ರೇಷ್ಠ ಅನ್ನೋದನ್ನು ಅತ್ಯಂತ ಮಾರ್ಮಿಕವಾಗಿ ನಮ್ಮೆಲ್ಲರಿಗೆ ತಿಳಿಪಡಿಸಿಕೊಟ್ಟಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಮತ್ತು ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ಶರಣಾರ್ಥಿಗಳು. ಅದೇ ರೀತಿ ಇಲ್ಲಿ ನೆರೆದ ಮತ್ತು ಅಂತರ್ಜಾಲ ವೀಕ್ಷಿಸಿದ ಎಲ್ಲರ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಇನ್ನು ನಾಳೆ ಕಲಬುರಗಿ ಬಸವ ಸಮಿತಿಯಿಂದ ಡಾಕ್ಟರ್ ಬಿ ಡಿ ಜತ್ತಿ ವಚನ ಅಧ್ಯಯನ ಸಂಶೋಧನಾ ಕೇಂದ್ರ ಕಲಬುರಗಿ, ಲಿಂಗೈಕ್ಯ ಶ್ರೀಮತಿ ಪಾರ್ವತಿ ಯಶವಂತರಾವ್ ಪಾಟೀಲ್ ಬಂಕೂರ್ ಸ್ಮರಣಾರ್ಥ ಅರಿವಿನ ಮನೆ 801ನೇ ಉಪನ್ಯಾಸ ಕಾರ್ಯಕ್ರಮ, ದಿವ್ಯ ಸಾನ್ನಿಧ್ಯ ಮಹಿಮಾ ಸಂಗನ ಬಸವಣ್ಣನವರು. ಅನುಭವ ಡಾಕ್ಟರ್ ಕವಿತಾ ಸಂಗೋಳಿಗಿ, ಸಹಾಯಕ ಪ್ರಾಧ್ಯಾಪಕರು. ವಿಷಯ ಶರಣರ ವಚನಗಳಲ್ಲಿ ಉದ್ಯಮಶೀಲತೆ. ದತ್ತಿ ದಾಸೋಹಿಗಳು ಡಾಕ್ಟರ್ ಸುರೇಶ್ ಪಾಟೀಲ್ ಹಾಗೂ ಪರಿವಾರದವರು. ಸೋಮವಾರ 25/2024 ಸಂಜೆ 6 ಗಂಟೆಗೆ ಬೆಂಗಳೂರು ಬಸವ ಸಮಿತಿಯಿಂದ ಈ ಹಿಂದೆ 3/9/2022 ನಡೆದ ಕಾರ್ಯಕ್ರಮದ ಮರುಪ್ರಸಾರ. ಅನುಭವ ಮಂಟಪ, ಪ್ರಜಾಪ್ರಭುತ್ವದ ಪ್ರಥಮ ಮಾದರಿ. ಅನುಭವ ಶ್ರೀ ಶಶಿಧರ್ ಕರಿವೀರ್ ಶೆಟ್ಟರ್, ಸಂಚಾಲಕರು ಬಸವ ಮಂಟಪ, ಹುಬ್ಬಳ್ಳಿ. ಈಗ ವಚನ ಮಂಗಳ ನಿರಂಜನ್ ಪಾಟೀಲ್ ಅವರು. ಎಲ್ಲರಿಗೂ ಶರಣಾರ್ಥಿ. ಕಲ್ಯಾಣವೆಂಬ ಪಣತೆಯಲ್ಲಿ ಭಕ್ತಿರಸ ಎಂಬ ತೈಲವನೆರೆದು, ಕಲ್ಯಾಣವೆಂಬ ಪಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ತೊಳಗಿ ಬೆಳಗುತ್ತಿದ್ದಿತಯ್ಯ, ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪಣತೆಯಲ್ಲಿ ಭಕ್ತಿರಸ ಎಂಬ ತೈಲವನೆರೆದು, ಕಲ್ಯಾಣ ಎಂಬ ಪಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಆ ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು, ಅಸಂಖ್ಯಾತ ಪ್ರಮಥ ಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಸಂಗನ ಬಸವನ ಮಹಿಮೆಯ ನೋಡ, ಸಂಗನ ಬಸವನ ಮಹಿಮೆಯ ನೋಡ. ಸಿದ್ದರಾಮಯ್ಯ, ಸಿದ್ದರಾಮಯ್ಯ, ಸಿದ್ದರಾಮಯ್ಯ. ಕಲ್ಯಾಣವೆಂಬ ಪಣತೆಯಲ್ಲಿ ಭಕ್ತಿರಸ ಎಂಬ ತೈಲವನೆರೆದು, ಭಕ್ತಿರಸವೆಂಬ ತೈಲವನೆರೆದು, ಭಕ್ತಿರಸವೆಂಬ ತೈಲವನೆರೆದು. ಧನ್ಯವಾದ. ಸುಶ್ರಾವ್ಯವಾಗಿ ವಚನ ಮಂಗಳವನ್ನು ನಡೆಸಿಕೊಟ್ಟಂಥ ನಿರಂಜನ್ ಹಂಚನಾಳ್ ಅವರಿಗೆ ಶರಣಾರ್ಥಿಗಳು. ಇನ್ನು ಇದುವರೆಗೆ ಅಂತರ್ಜಾಲದಲ್ಲಿ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಮತ್ತು ಇಲ್ಲಿ ಪ್ರತ್ಯಕ್ಷವಾಗಿ ವೀಕ್ಷಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿಗಳು. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಸುಸಂಪನ್ನವಾಯಿತು.